ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕಣಿವೆ ರಾಜ್ಯ ಡಾರ್ಜಿಲಿಂಗ್ನಲ್ಲಿ ಬಿಜೆಪಿ, ಪಿಂಕ್ ಸಿಟಿ ಜೈಪುರದಲ್ಲಿ ಕಾಂಗ್ರೆಸ್ ನಗರಸಭಾ ಸದಸ್ಯರು, ಉಭಯ ಪಕ್ಷಗಳ ನಾಯಕರಿಂದ ಸುದ್ದಿಗೋಷ್ಠಿಗಳು. ಸೆಪ್ಟೆಂಬರ್ 12ರ ಅಧ್ಯಕ್ಷ ಚುನಾವಣೆಯತ್ತ ಜಿಲ್ಲೆಯ ಜನರ ಚಿತ್ತ. ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ ಕಾಂಗ್ರೆಸ್ ನಾಯಕರು, ಮತ್ತಷ್ಟು ಆಸಕ್ತಿಕರವಾದ ನಗರಸಭೆ ಅಧ್ಯಕ್ಷ ಚುನಾವಣೆ, ಅಧಿಕಾರ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿದ ಕಾಂಗ್ರೆಸ್, ಬಿಜೆಪಿ ಸೋಲಿನ ಭೀತಿ ಎದುರಿಸುತ್ತಿದೆ ಎಂದ ಕಾಂಗ್ರೆಸ್. ಉದ್ದೇಶಿತ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ಯಾವಾಗ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಂದಿನ 2 ವರ್ಷದಲ್ಲಾದರೂ ಬರಪೀಡಿತ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ನೀಡುವಂತೆ ಒತ್ತಾಯ. ಗಣಿ ಮಾಲೀಕರು, ಅಧಿಕಾರಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಖಡಕ್ ಎಚ್ಚರಿಕೆ. ಅಧಿಕ ಭಾರ ಹೊತ್ತು ರಸ್ತೆಗೆ ಬಂದರೆ ಖುದ್ದು ಕಾರ್ಯಾಚರಣೆ ನಡೆಸುವ ಎಚ್ಚರಿಕೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ದಿನೇ ದಿನೇ ಕಾವೇರುತ್ತಿದೆ. ಮೊದಲಿಗೆ ಬಿಜೆಪಿ ಸದಸ್ಯರು ಪ್ರವಾಸಕ್ಕೆ ತೆರಳಿದರೆ ನಂತರ ಕಾಂಗ್ರೆಸ್ ಸದಸ್ಯರು ಪ್ರವಾಸಕ್ಕೆ ತೆರಳಿದ್ದಾರೆ. ಬಿಜೆಪಿ ಸದಸ್ಯರು ಡಾರ್ಜಿಲಿಂಗ್ನಲ್ಲಿ ಇದ್ದಾರೆ ಎಂಬ ಸುದ್ದಿ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ಸಿಟಿವಿ ನ್ಯೂಸ್. ಹಾಗೆಯೇ ಕಾಂಗ್ರೆಸ್ ಸದಸ್ಯರು ಕೂಡ ಪಿಂಕ್ ಸಿಟಿ ಎಂದೇ ಪ್ರಖ್ಯಾತಿ ಪಡೆದಿರುವ ಜೈಪುರದಲ್ಲಿರುವುದಾಗಿ ಸಿಟಿವಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಅದು ಮರಳು ಮಾತ್ರ ತುಂಬಿರೋ ಮರುಭೂಮಿ ಪ್ರದೇಶ. ಆದರೂ ಪಿಂಕ್ ಸಿಟಿ ಎಂದು ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿರುವ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ತಂಗಿರುವ ಬಗ್ಗೆ ಸಿಟಿವಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಸುಂದರ ಕಣಿವೆ ನಾಡು ಡಾರ್ಜಿಲಿಂಗ್ನಲ್ಲಿ ಕಮಲ ಬೆಂಬಲಿತರು ಮರುಭೂಮಿಯಲ್ಲಿ ಕೈ ಬೆಂಬಲಿಗರು ಬೀಡು ಬಿಟ್ಟಿದ್ದು 12ರ ಗೆಲುವಿನ ತಂತ್ರಗಳನ್ನು ಹೆಣೆಯುವಲ್ಲಿ ನಿರತರಾಗಿದ್ದಾರೆ. ಪ್ರಸ್ತುತ ಬಿಜೆಪಿ ಪಾಳೆಯದಲ್ಲಿ ಬಿಜೆಪಿ 9, ಪಕ್ಷೇತರ 4 ಮತ್ತು ಕಾಂಗ್ರೆಸ್ನ 6 ಸದಸ್ಯರು ಇದ್ದಾರೆ. ಈವರೆಗೂ ಇದ್ದ ಜೆಡಿಎಸ್ ಸದಸ್ಯರು ಕೈಕೊಟ್ಟ ಸೂಚನೆಗಳಿರುವ ಕಾರಣ ಪ್ರಸ್ತುತ ಬಿಜೆಪಿಗೆ 19 ಸದಸ್ಯರ ಬೆಂಬಲವಿದೆ. ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ 10, ಪಕ್ಷೇತರ 1, ಜೆಡಿಎಸ್ 2 ಸದಸ್ಯರು ಸೇರಿ 13 ಸದಸ್ಯರ ಬೆಂಬಲವಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಮತ್ತು ಅನಿಲ್ ಕುಮಾರ್ ಇಬ್ಬರ ಹೆಸರನ್ನು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಮಾಡಿದ್ದು, ಅಲ್ಲಿಗೆ ನಗರಸಭೆ ಮತದಾರರ ಸಂಖ್ಯಾಬಲ 35ಕ್ಕೆ ತಲುಪಿದೆ. ಸರಳ ಬಹುಮತಕ್ಕೆ 18 ಮಂದಿ ಸದಸ್ಯರ ಬೆಂಬಲ ಅಗತ್ಯವಿದ್ದು, ಬಿಜೆಪಿಗೆ ಸ್ಪಷ್ಟ ಬಹುಮತ ಮೇಲ್ನೋಟಕ್ಕೆ ಕಾಣುತ್ತಿದೆ. ಆದರೆ ಬಿಜೆಪಿ ಬೆಂಬಲಿತರೆಂದು ಮುದ್ರಿತರಾಗಿರುವ ಇಬ್ಬರು ಸದಸ್ಯರು ಬಿಜೆಪಿ ಮತ್ತು ಕಾಂಗ್ರೆಸ್ ಉಭಯರೊಂದಿಗೂ ಪ್ರವಾಸಕ್ಕೆ ತೆರಳಿಲ್ಲ. ಈ ಇಬ್ಬರು ಕಾಂಗ್ರೆಸ್ ಸದಸ್ಯರೇ ಆಗಿದ್ದು, ಇವರು ಬಹುತೇಕ ಬಿಜೆಪಿಯನ್ನೇ ಬೆಂಬಲಿಸಲಿದ್ದಾರೆ ಎಂಬ ಲೆಕ್ಕಾಚಾರದಲ್ಲಿಯೇ ಕಾಂಗ್ರೆಸ್ನ 6 ಮಂದಿ ಸದಸ್ಯರು ಎಂದು ಲೆಕ್ಕ ಹಾಕಲಾಗಿದೆ. ಆದರೆ ಪ್ರವಾಸ ತೆರಳಿರುವವರಲ್ಲಿ ಪ್ರಸ್ತುತ ಕೊಡುವ ಮತ್ತು ಪಡೆಯುವ ವಿಚಾರದಲ್ಲಿ ಅಸಮಾಧಾನ ತಲೆದೂರಿದರೆ ಆಗ ಬಿಜೆಪಿ ಪಾಲಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಜೆಡಿಎಸ್ ಸೇರಿ 13 ಮಂದಿ ಸದಸ್ಯ ಬಲ ಹೊಂದಿರುವ ಕಾಂಗ್ರೆಸ್ಗೆ ಒಬ್ಬ ಶಾಸಕರು ಮತ್ತು 2 ವಿಧಾನ ಪರಿಷತ್ ಸದಸ್ಯರು ಸೇರಿದರೆ ಆಗ ಕಾಂಗ್ರೆಸ್ ಬಲ 16ಕ್ಕೆ ಏರಲಿದೆ. ಅಂಕಿ ಅಂಶಗಳಂತೆ ಕಾಂಗ್ರೆಸ್ಗೆ ಕೊರತೆ ಇರುವ ಸದಸ್ಯರ ಸಂಖ್ಯೆ ಕೇವಲ 2 ಮಾತ್ರ. ಹಾಗಾಗಿ ಬಿಜೆಪಿ ಇಂತಹ ಸಮಯದಲ್ಲಿ ಸ್ವಲ್ಪ ಯಾಮಾರಿದರೂ ಲೆಕ್ಕಾಚಾರಗಳು ತಲೆ ಕೆಳಗಾಗುವ ಆತಂಕ ಎದುರಾಗಿದ್ದು, ಬಿಜೆಪಿ ವರಿಷ್ಠರು ಪ್ರಸ್ತುತ ಪ್ರವಾಸದಲ್ಲಿರುವ ಸದಸ್ಯರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ನಿನ್ನೆ ಕಾಂಗ್ರೆಸ್ ಸದಸ್ಯರು ಪ್ರವಾಸಕ್ಕೆ ತೆರಳಿರುವ ಬಗ್ಗೆ ಸಿಟಿವಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡಿದ ತಕ್ಷಣ ಅಲರ್ಟ್ ಆಗಿರುವ ಬಿಜೆಪಿ ಪ್ರವಾಸದಲ್ಲಿರುವ ಎಲ್ಲ ಸದಸ್ಯರ ಮೊಬೈಲ್ಗಳನ್ನು ಆಫ್ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ಮಧ್ಯಾಹ್ನದವರೆಗೂ ಚಾಲ್ತಿಯಲ್ಲಿದ್ದ ಡಾರ್ಜಿಲಿಂಗ್ ಸದಸ್ಯರ ಮೊಬೈಲ್ ಫೋನ್ಗಳು ಸಿಟಿವಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಸ್ತಬ್ಧವಾಗಿವೆ.
ನಿನ್ನೆ ಮಧ್ಯಾಹ್ನ ಸ್ತಬ್ಧವಾದ ಮೊಬೈಲ್ಗಳು ಈ ಕ್ಷಣದವರೆಗೂ ಆಫ್ ಆಗಿಯೇ ಇದ್ದು ಮುಂದಿನ 12ರವರೆಗೂ ಅವು ಚಾಲ್ತಿಗೆ ಬರುತ್ತವೋ ಇಲ್ಲವೋ ಗೊತ್ತಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಾಂಗ್ರೆಸ್ ಶತಾಯಗತಾಯ ನಗರಸಭೆ ಅಧಿಕಾರ ಹಿಡಿಯಲೇಬೇಕು ಎಂಬ ಹಠಕ್ಕೆ ಬಿದ್ದು ಪ್ರವಾಸದಲ್ಲಿರುವ ಸದಸ್ಯರ ತಲಾಶೆಗೆ ಮುಂದಾಗಿದೆ ಎಂದು ತಿಳಿದು ಬಂದಿದೆ. ಪ್ರವಾಸ ಹೊರಟ ದಿನವೇ ವಿಮಾನ ನಿಲ್ದಾಣಕ್ಕೆ ತೆರಳಿ ಭಾರೀ ಗದ್ದಲ ಸೃಷ್ಟಿಯಾಗಿದ್ದ ವಿಚಾರ ಹಸಿರಾಗಿರುವಾಗಲೇ ಡಾರ್ಜಿಲಿಂಗ್ಗೆ ತೆರಳಿ ಪ್ರವಾಸದಲ್ಲಿರುವ ಸದಸ್ಯರನ್ನು ಕರೆತರುವ ಪ್ರಯತ್ನ ಕಾಂಗ್ರೆಸ್ ಸದಸ್ಯರಿಂದ ನಡೆಯುತ್ತಿದೆ ಎಂಬ ಮಾತುಗಳೂ ಕೇಳಿಬರುತ್ತಿವೆ. ಯಾಕೆಂದರೆ ಈ ಹಿಂದೆ ಇದೇ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿ ಮೈಸೂರಿನ ಪ್ರವಾಸದಲ್ಲಿದ್ದ ನಗರಸಭಾ ಸದಸ್ಯರ ಮೇಲೆ ಹಲವು ಸದಸ್ಯರು ದುಂಡಾವರ್ತನೆ ಮಾಡಿದ್ದ ನಿದರ್ಶನಗಳು ಇದ್ದು, ಪ್ರಸ್ತುತ ಡಾರ್ಜಿಲಿಂಗ್ನಲ್ಲಿರುವ ಬಿಜೆಪಿ ಬೆಂಬಲಿತ ಸದಸ್ಯರು ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರದ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ಎನ್ನಲಾಗಿದೆ. ಪೈಪೋಟಿಯೇ ನೀಡಲಾಗದು ಎಂದು ಭಾವಿಸಿದ್ದ ಕಾಂಗ್ರೆಸ್ ಇದೀಗ ತನ್ನದೇ ಆದ ತಂತ್ರಗಳಿಂದ ಮುನ್ನೆಲೆಗೆ ಬಂದಿದ್ದು, ವಿಧಾನ ಪರಿಷತ್ ಸದಸ್ಯರ ಮತ ಎಷ್ಟು ಎಂಬ ಬಗ್ಗೆ ಈವರೆಗೂ ಸ್ಪಷ್ಟ ಮಾಹಿತಿಯೇ ಇಲ್ಲವಾಗಿದೆ. ರಾತ್ರಿ 12:30ರವರೆಗೂ ಹಿರಿಯ ಅಧಿಕಾರಿಯೊಬ್ಬರೊಂದಿಗೆ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದು, ಈ ವೇಳೆ ಎಷ್ಟು ಮಂದಿ ವಿಧಾನ ಪರಿಷತ್ ಸದಸ್ಯರ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಎಂಬ ಸಂದೇಹಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಲಭ್ಯವಾಗಿಲ್ಲ. ಆದರೆ ಈವರೆಗೂ ಇರುವ ಮಾಹಿತಿಯಂತೆ 2 ವಿಧಾನ ಪರಿಷತ್ ಸದಸ್ಯರ ಹೆಸರು ಪಕ್ಕಾ ಆಗಿದ್ದು, ಇನ್ನೂ 3ರನ್ನು ಸೇರಿಸುವ ಕಾಂಗ್ರೆಸ್ ಪ್ರಯತ್ನ ಸುಲಭವೋ ಇಲ್ಲವೇ ವಿಫಲವೋ ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ. ಒಂದು ವೇಳೆ ಹೆಚ್ಚುವರಿಯಾಗಿ ವಿಧಾನ ಪರಿಷತ್ ಸದಸ್ಯರ ಸೇರ್ಪಡೆಯಾಗಿದ್ದರೆ ಅದು ಕಾಂಗ್ರೆಸ್ ಪಾಲಿಗೆ ವರದಾನವಾಗುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಬಿಜೆಪಿ ಪ್ರಸ್ತುತ ತಮ್ಮ ಪಾಳೆಯದಲ್ಲಿ ಸದಸ್ಯರನ್ನು ಭದ್ರಪಡಿಸಬೇಕಾದ ಜವಾಬ್ದಾರಿ ಹೆಚ್ಚಾಗಿದೆ ಎಂದರೆ ತಪ್ಪಾಗಲಾರದು. ಮಾಡ್ತಾ ಇದ್ದಾರೆ, ಇದು ವಿಷಾದಕರ. ನಾನು ಕೂಡ ಹಿಂದೆ ಎಲ್ಲ ಸಚಿವನಾಗಿ ಅನೇಕ ಚುನಾವಣೆಗಳು ಇಲ್ಲಿ ಎದುರಿಸಿದ್ದೀನಿ. ಇದು 5ನೇದು 6ನೇ ಚುನಾವಣೆ, ನಗರಸಭಾ ಅಧ್ಯಕ್ಷರ ಚುನಾವಣೆ. 6 ಇರಬೇಕು. ಆದರೆ ನಾನು ಯಾವತ್ತೂ ಕೂಡ ಈ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲಿ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರಿನಲ್ಲಿರುವಂಥವರು, ಕೋಲಾರದಲ್ಲಿರುವಂಥವರು, ಈ ನಗರ ನಿವಾಸಿಗಳಲ್ಲ ಅಂಥವ್ರನ್ನು ಇವತ್ತು ನಮ್ಮ BLOಗಳು ಪಾಪ ಸಣ್ಣ ಅಧಿಕಾರಿಗಳು, ಟೀಚರ್ಸ್ ಇರ್ತಾರೆ, ಅವ್ರ ಮೇಲೆ ಒತ್ತಡ ತರೋದು, ಯಾವುದೋ ಒಂದು ಬೋಗಸ್ ಅಗ್ರಿಮೆಂಟ್ ಹಾಕ್ಕೊಳ್ಳೋದು, ಅವರೇನೋ ಒಂದು ಮನೆಯಲ್ಲಿ ರೆಂಟ್ಗಿದ್ದೀವಿ ಅಂತೇಳ್ಬಿಟ್ಟು ಅದನ್ನು ಇಟ್ಕೊಂಡು ಅವರನ್ನು ಇದರಲ್ಲಿ ಹಾಕೋದು, ವೋಟರ್ ಲಿಸ್ಟಲ್ಲಿ ಸೇರಿಸೋದು. ಇದನ್ನು ಮಾಡೋಕ್ಕೆ ಕೊಟ್ಟವ್ರೆ. 2 ಮಾಡಿದಾರೋ 3 ಮಾಡಿ ನನಗೆ ಗೊತ್ತಿಲ್ಲ. ನಾನು AC ಅವ್ರಿಗೆ ರಿಟರ್ನಿಂಗ್ ಆಫೀಸರ್ ಆಗಿರೋದ್ರಿಂದ ಅವ್ರ ಪತ್ರ ಕೂಡ ನಮ್ಮ ಮಂಡಲ ಅಧ್ಯಕ್ಷರು ಕೊಟ್ಟಿದ್ದಾರೆ. ಈಗಾಗಲೇ ಅದು ಕೊಡಬೇಕು ಅಂತೇಳಿ ಅದನ್ನು ನೋಟಿಫಿಕೇಷನನ್ನು ನೋಡಿ, ಇವ್ರು ಮಾಡೋದೇ ಅಂತಿಮ ಅಲ್ವಲ್ಲ, ಕಾನೂನಿದೆ, ಕಾನೂನು ಹೋರಾಟ ಮಾಡ್ತೇವೆ. ನಮಗೆ ಗೊತ್ತಿದೆ ಯಾರು ಈ ನಗರ ನಿವಾಸಿಗಳಲ್ಲ. ಅವರು ಕಾನೂನು ಬಾಹಿರವಾಗಿ ಕೆಲವು ಮಾಡಿದರೆ ಅಧಿಕಾರಿಗಳು, ಅದರ ವಿರುದ್ಧ ನಾನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇನೆ. ರಿಟರ್ನಿಂಗ್ ಆಫೀಸರ್ಗೂ ಕೂಡ ಅದನ್ನು ಪ್ರಶ್ನೆ ಎತ್ತುತ್ತೇವೆ. ನೋಡೋಣ ಅಂತಿಮವಾಗಿ ಕೋರ್ಟ್ ಏನು ನಿರ್ಣಯ ಮಾಡುತ್ತೆ ಅದಾಗಲಿ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಸದಸ್ಯರುಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದೂ ಕೂಡ ಇವತ್ತು ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಪರಿಸ್ಥಿತಿ ನೋಡಿದ್ರೆ ನನಗಂತೂ ಮುರುಕ ಆಗ್ತದೆ ಅಷ್ಟೆ. ನೋಡಿ, ಈ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರಸಭಾ ಸದಸ್ಯರುಗಳಿಗೆ ಪಾರ್ಟಿ ಬೌಂಡು ಅಂತ ಏನಿಲ್ಲ. ಕೆಲವರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಚುನಾವಣಾ ರಾಜಕಾರಣನೇ ಆಗಲಿ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಅವತ್ತಿನ ದಿವಸ ಯಾರು ಎಲ್ಲಿ ಗೆಲ್ತಾರೆ ನೋಡೋಣ ಅಷ್ಟೆ. ಒಟ್ಟಿನಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷೀಯ ಚುನಾವಣೆ ಇನ್ನೂ 1 ವಾರ ಇದ್ದು, ಈ ಅವಧಿಯಲ್ಲಿ ಮತ್ತು ಏನೇನು ಬದಲಾವಣೆಗಳು ನಡೆಯಲಿದೆ ಎಂಬುದು ಪ್ರಸ್ತುತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೀಗ ತೀವ್ರ ಕುತೂಹಲ ಘಟ್ಟ ಮುಟ್ಟಿದೆ. ಕಾಂಗ್ರೆಸ್ ಇದೀಗ ತನಿಖಾಸ್ತ್ರವನ್ನು ಬಿಜೆಪಿ ವಿರುದ್ಧ ಬಿಡುತ್ತಿದೆ. ಜಮೀನು ಕಬಳಿಕೆ, ನಗರಸಭೆ ಆಸ್ತಿ ಕಬಳಿಕೆ ಮಾಡಿರುವ ನಾಯಕರ ವಿರುದ್ಧ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಕಾಂಗ್ರೆಸ್ ವರಿಷ್ಠರು ನೀಡಿದ್ದಾರೆ. ಮಾತ್ರವಲ್ಲ, ಪಕ್ಷಾಂತರ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಸಾಲದೆಂಬಂತೆ ಸೋಲಿನ ಭೀತಿಯಿಂದ ಬಿಜೆಪಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ ಎಂದು ಲೇವಡಿಯನ್ನು ಮಾಡಿದ್ದಾರೆ.
ಹೌದು, ದಿನೇ ದಿನೇ ಕುತೂಹಲ ಹೆಚ್ಚಿಸಿಕೊಳ್ಳುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ ಇದೀಗ ಮಗ್ಗಲು ಬದಲಿಸಿದೆ. ಈವರೆಗೆ ಸದಸ್ಯರನ್ನು ಸೆಳೆಯುವುದಕ್ಕೆ ಮಾತ್ರ ಸೀಮಿತವಾಗಿದ್ದ ಚುನಾವಣೆ ಇದೀಗ ತನಿಖೆ, ಕಾನೂನು ಕ್ರಮದವರೆಗೂ ಬಂದು ಮುಟ್ಟಿದೆ. ಅಲ್ಲದೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಕಾಂಗ್ರೆಸ್ನಲ್ಲಿದ್ದುಕೊಂಡೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕಾಂಗ್ರೆಸ್ ವರಿಷ್ಠರು ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ನಾಯಕರು ಇಂದು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಂದಿ ಎಂ ಆಂಜಿನಪ್ಪ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅಲ್ಲದೆ ಈ ಹಿಂದೆ ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದು ಪಕ್ಷಾಂತರ ಮಾಡಿದ್ದ ಹಲವು ಸದಸ್ಯರು ಲೋಕಸಭಾ ಚುನಾವಣೆ ವೇಳೆ ಬಂದು ಮತ್ತೆ ತಪ್ಪು ಮಾಡುವುದಿಲ್ಲ ಎಂದು ಹೇಳಿದ ಕಾರಣ ಆಗ ಪ್ರಕರಣ ವಾಪಸ್ ಪಡೆಯಲಾಗಿದೆ. ಆದರೆ ಈ ಬಾರಿ ಹಾಗೆ ಆಗಲು ಬಿಡೋದಿಲ್ಲ. ಪಕ್ಷದ ಚಿಹ್ನೆಯಡಿ ಗೆದ್ದು ಪಕ್ಷ ದ್ರೋಹ ಮಾಡಿದರೆ ಕಠಿಣ ಕಾನೂನು ಕ್ರಮ ಆಗಲಿದೆ ಎಂದು ತಿಳಿಸಿದರು. ಅಲ್ಲದೆ ಹಾರೋಬಂಡೆ ಸಮೀಪ ಬೋವಿ ಸಮುದಾಯದ ಜಮೀನು ಕಬಳಿಸಿದ ವ್ಯಕ್ತಿ ಸೇರಿದಂತೆ ನಗರಸಭೆಯ ಆಸ್ತಿ ಕಬಳಿಸಿದ ಯಾವೊಬ್ಬರನ್ನೂ ಬಿಡೋ ಪ್ರಶ್ನೆಯೇ ಇಲ್ಲ. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿಯೂ ಶಾಸಕರು ಸೇರಿದಂತೆ ಯಾರ ನಿರ್ಲಕ್ಷ್ಯವನ್ನು ಸಹಿಸೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇದ್ದರೂ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ನಲ್ಲಿದ್ದುಕೊಂಡೇ ನಾನೇ ಹೋರಾಟ ಮಾಡುತ್ತೇನೆ ಎಂದು ಆಂಜಿನಪ್ಪ ತಿಳಿಸಿದರು. ಈ ಹಿಂದೆ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿದ್ದ ವೇಳೆ ಸರ್ಕಾರದ ನಮ್ಮ ಸಮುದಾಯದ ವಿರುದ್ಧವೇ ಹೋರಾಟ ಮಾಡಿದ ಇತಿಹಾಸ ಇರುವವನು ನಾನು. ಹಾಗಾಗಿ ಸರ್ಕಾರ ಮತ್ತು ನಗರಸಭೆ ಆಡಳಿತ ನಮ್ಮದೇ ಇದ್ದು ನಮ್ಮದೇ ಆಡಳಿತ ತಪ್ಪು ಮಾಡಿದರೆ ನಮ್ಮ ಆಡಳಿತದ ವಿರುದ್ಧವೇ ಹೋರಾಟ ಮಾಡುತ್ತೇನೆ, ಯಾರ ಮುಲಾಜು ಇಲ್ಲ ಎಂದು ಆಂಜಿನಪ್ಪ ಸ್ಪಷ್ಟಪಡಿಸಿದರು. ಸಾರ್ವಜನಿಕ ಆಸ್ತಿ ಕಬಳಿಸಿದವರು ಇಂದು ನಗರಸಭೆ ಅಧಿಕಾರ ಹಿಡಿಯಲು ಮುಂದಾಗಿದ್ದಾರೆ. ಅಂತಹವರನ್ನು ನೋಡಿಕೊಂಡು ಮೌನವಾಗಿರಲು ಸಾಧ್ಯವಿಲ್ಲ. ಸಾರ್ವಜನಿಕ ಆಸ್ತಿ ಕಬಳಿಸಿದವರಿಗೆ ಕಾನೂನು ಕ್ರಮ ಆಗಲೇಬೇಕು. ತಪ್ಪು ಯಾರು ಮಾಡಿದರೂ ತಪ್ಪೇ ಆಗಿದ್ದು ಅದನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಇಲ್ಲಿ ಡಿಸ್ಕ್ವಾಲಿಫೈ ಆಗಿರೋದು ಸುಧಾಕರೇ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು DC ಹೇಳಿ ಬೇಕಂತ ನನಗೆ ಅವ್ರ ಸದಸ್ಯರು ಒಬ್ರು ಹೇಳಿದ್ರು 6 ತಿಂಗಳು DC ಹತ್ರಕ್ಕೆ ಹೋಗ್ದಂಗೆ ಮಾಡಿ ಆಮೇಲೆ ಬೇಕಂತ ಆ ತಪ್ಪು ಈ ತಪ್ಪು ಹುಡ್ಕೊಂಡು ತಳ್ಳಿ ಅದನ್ನು ವಜಾ ಮಾಡಿದ್ರಿಂದ ಸೀದಾ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ವಜಾ ಮಾಡೋಂಥ ಪರಿಸ್ಥಿತಿಗೆ ಬಂದಾಗ ಈ ಪಾರ್ಲಿಮೆಂಟ್ ಚುನಾವಣೆ ಮುಂಚೆ ಬಂದು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಇನ್ನು ನಾವು ಈ ತಪ್ಪು ಮಾಡಲ್ಲ ಅನ್ನೋದಕ್ಕೆ ನಾವು ದೊಡ್ಡತನ ತೋರಿಸಿರೋದು. ಈಗೇನಾದರೂ ಆ ಥರ ಆದರೆ ಈ ವಿಪ್ ಇಶ್ಯೂ ಮಾಡಿ ಎಲ್ಲರಿಗೂ ಮಾಡಿದೆ ಆ ಪ್ರಕಾರ ನಡ್ಕೊಬೇಕು ಅವರು. ಇದರ ಮಧ್ಯೆ ವ್ಯಾಪಾರನೂ ಆಗಿ ತಗೊಂಡೋಗಿ ಡೆಲ್ಲಿನಲ್ಲಿ ಇದು ಮಾಡಿದವರು. ಬಟ್ ನಮಗೂ ಬೇರೆ ಥರ ಶಕ್ತಿ ಇತ್ತು. ಏರ್ಪೋರ್ಟಲ್ಲೇ ಹೋಗಿ ಇಟ್ಕೊಂಬರ್ಬಂದು ವಾಪಸ್ಸು ನಮ್ಮವ್ರು ಹೋಗಿದ್ದವ್ರನ್ನ ನಾವು ಬೇಡ ಬನ್ನಿ ವಾಪಸ್ ಬನ್ನಿ ಪರವಾಗಿಲ್ಲ ಅವ್ರು ಹತ್ತಿ ಫ್ಲೈಟು ಇದಾನೆ ಕಾನೂನಿದೆ ಅದಕ್ಕೆ ಅಂಥೇಳಿ ನಾವು ವಾಪಸ್ಸು ಅದಕ್ಕೇನು ನಾವು ಇದು ಮಾಡೋಕ್ಕೆ ಹೋಗ್ದವ್ರಲ್ಲ. ಆರೋಬಂಡೆ ಹತ್ರ ಸುಮಾರು ಜಮೀನು ಹರಿಜನರದು ಅದ್ರ ಎಲ್ಲ ಬೋವಿಗಳದು ಹಾಕ್ಕೊಂಡು ಎಲ್ಲ ಮಜಾ ಮಾಡ್ತಾ ಇದ್ದಾನೆ. ಚುನಾವಣೆ ಬಂದಾಗ ಯಾವ ಪಾರ್ಟಿ ಇಷ್ಟ ಯಾವ ಅಭ್ಯರ್ಥಿ ಇಷ್ಟ ಅದರ ಹಿನ್ನೆಲೆ ತೊಗೊಂಡು ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಅಂಥದ್ದು ಮಾಡಿಕೊಡ್ರಪ್ಪ ಅಂತ ನನ್ನ ನಿಲುವು. ಇವ್ರು ಈ ಥರ ಎದುರಿಸಿ ಮಾಡ್ಕೊಂಡು ಹೋಗಿರೋದಕ್ಕೆ ಈಗ ನಾವು ಪ್ರತ್ಯುತ್ತರ ಅದೇ ಮಾಡಬೇಕು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಕಾಂತ್ ಮಾತನಾಡಿ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಅವರ ಬಗ್ಗೆ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕರು ತಪ್ಪಾಗಿ ಮಾತನಾಡಿರುವುದು ಬೇಸರದ ಸಂಗತಿ. ನಗರಸಭೆ ಆಡಳಿತ ಕಳೆದ 3 ವರ್ಷದಿಂದ ತೀವ್ರ ಹದಗೆಟ್ಟಿದೆ. ಪಕ್ಷದ ಚಿಹ್ನೆಯಡಿ ಗೆದ್ದ ಸದಸ್ಯರು ಪಕ್ಷದ ಆದೇಶದಂತೆ ವರ್ತಿಸಬೇಕು. ಆದರೆ ಪಕ್ಷ ವಿರೋಧಿಯಾಗಿ ಬಿಜೆಪಿ ಬೆಂಬಲಿಸುವ ಮೂಲಕ ಈಗಾಗಲೇ ಪಕ್ಷದ್ರೋಹ ಮಾಡಿದ್ದಾರೆ. ಈಗಲೂ ಮಾಡಲು ಮುಂದಾಗಿರುವುದು ವಿಪರ್ಯಾಸ ಎಂದರು. ಪ್ರಸ್ತುತ ನಗರಸಭೆಯಲ್ಲಿ ಯಾರೇ ಅಧ್ಯಕ್ಷರಾಗಬೇಕಾದರೆ ಕನಿಷ್ಠ 20 ಮಂದಿ ಸದಸ್ಯರ ಬೆಂಬಲದ ಅಗತ್ಯವಿದೆ. ಆದರೆ ಬಿಜೆಪಿ ಗೆದ್ದಿರುವುದು ಕೇವಲ 9 ಮಂದಿ ಸದಸ್ಯರು ಮಾತ್ರ. ಉಳಿದವರನ್ನು ಖರೀದಿ ಮಾಡಲು ಮುಂದಾಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಎಂದರು. ಆದರೆ ಕಾಂಗ್ರೆಸ್ನ 16 ಮಂದಿ ಸದಸ್ಯರಿದ್ದಾರೆ. ಕಾಂಗ್ರೆಸ್ ಚಿಹ್ನೆಯಡಿ ಗೆದ್ದ ಸದಸ್ಯರನ್ನು ಸಂಸದ ಸುಧಾಕರ್ ಅವರು ಗೆಲ್ಲಿಸಿಲ್ಲ. ಬದಲಿಗೆ ಕಾಂಗ್ರೆಸ್ ಚಿಹ್ನೆ ನೋಡಿ ಜನ ಮತ ಹಾಕಿದ್ದಾರೆ. ಈಗ ಅದೇ ಕಾಂಗ್ರೆಸ್ ಸದಸ್ಯರು ಪಕ್ಷದ್ರೋಹ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದರು. ಇನ್ನು ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ವೈ.ಎ. ನಾರಾಯಣಸ್ವಾಮಿ ಅವರು ಚಿಕ್ಕಬಳ್ಳಾಪುರ ನಿವಾಸಿಯಾಗಿರಲಿಲ್ಲ. ಆದರೂ ಅವರು ಸುಮಾರು 7-8 ಕಡೆ ಮತದಾನ ಮಾಡಿಯೂ ಚಿಕ್ಕಬಳ್ಳಾಪುರದಲ್ಲಿಯೂ ಮತ ಚಲಾಯಿಸಿದರು.
ಅದೇ ರೀತಿಯಲ್ಲಿ ಹೊಸಕೋಟೆಯಲ್ಲಿ ಮತದಾರರಾಗಿದ್ದ ಆಗಿನ ಸಂಸದ ಬಿಎನ್ ಬಚ್ಚೇಗೌಡರು ಕೂಡ ಅಂದು ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯರು ಮತ ಚಲಾಯಿಸಿದರೆ ತಪ್ಪೇನು ಎಂದು ರಾಜಕಾಂತ್ ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 16 ಜನ ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಸದಸ್ಯರೆಲ್ಲ ಕೂಡ ಮೊಟ್ಟ ಮೊದಲಿಗೆ ಅವ್ರು ಗೌರವ ಕೊಡಬೇಕಾಗಿರ್ತಕ್ಕದ್ದು ಆ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ನಾವು ಆ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದಾಗ ಆ ಅಭ್ಯರ್ಥಿ ಪರವಾಗಿ ನಿಂತ್ಕೋಬೇಕು, ಆ ಪಕ್ಷಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಆ ಪಕ್ಷದಿಂದ ಗೆದ್ದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ. ಯಾರು ಶಾಸಕರಾಗಿದ್ದರು ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಕ್ಕೆ ಕನಿಷ್ಠ ಪಕ್ಷ ನಾವೆಲ್ಲ ಸಿಂಗಪೂರ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ನಿಮ್ಮ ಇಬ್ಬರು ಸದಸ್ಯರನ್ನು ನಮ್ಗೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಂಡಿದ್ದು ಕೂಡ ನಾವು ನಮ್ಮ ಕಣ್ಮುಂದೆ ಇವತ್ತಿಗೂ ಕೂಡ ಕಾಣಿಸ್ತಾ ಇದೆ. ಪರವಾಗಿ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು BJPಯಿಂದ ಗೆದ್ದಿರ್ತಕ್ಕಂಥವ್ರು 8 ಜನ ಸದಸ್ಯರು ಮಾತ್ರ, 9 ಜನ. ಇವತ್ತು ಕನಿಷ್ಠ ಅಂದರೆ 19ರಿಂದ 20 ಜನ ಇವತ್ತು ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಬೇಕಾದ್ರೆ 19ರಿಂದ 20 ಜನ ಬೇಕು. ಆದರೆ ಉಳಿದಂಥವ್ರು ಯಾರು? ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ನೀವು ಬೇರೆ ಪಕ್ಷದವ್ರನ್ನ ಲಾಬಿ ಮಾಡಿ ವ್ಯಾಪಾರ ಮಾಡಿ ಅವ್ರನ್ನೆಲ್ಲ ಕೂಡ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿ ಇಲ್ಲ ಸಲ್ಲದ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಭಯಸಿ ಅವ್ರನ್ನೆಲ್ಲ ಕರ್ಕೊಂಡೋಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ವೈಎನಾಡ್ ಸ್ವಾಮಿ ಮನೆ ಮಾಡಿದ್ರಾ? ಯಾವುದಿದೆ ಇವತ್ತು ಅವ್ರ ಅಡ್ರೆಸ್ ಇದೆಯಾ? ಆಮೇಲೆ ಬಚ್ಚೇಗೌಡ್ರಲ್ಲಿ ಮನೆ ಮಾಡಿದ್ರಾ? ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿ ಒಬ್ಬ ಲೋಕಸಭಾ ಸದಸ್ಯ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಇರೋದ್ರಿಂದ ಅವ್ರಿಗೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರಿಗೆ ಎಲ್ಲಿ ಬೇಕಾದರೂ ಕೂಡ ಒಂದು ಮತ ಚಲಾವಣೆ ಮಾಡೋದಕ್ಕೆ ಅಧಿಕಾರ ಇದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರವನ್ನು ಕಾಂಗ್ರೆಸ್ ಹಿಡಿಯುವುದು ಖಚಿತವಾಗಿದ್ದು 12ರಂದು ನಡೆಯಲಿರುವ ಚುನಾವಣೆಯಲ್ಲಿ ಕೈ ಕಮಾಲ್ ಮಾಡಲಿದೆ ಎಂದು ಕಾಂಗ್ರೆಸ್ ಮುಖಂಡರು ವಿಶ್ವಾಸ ವ್ಯಕ್ತಪಡಿಸಿದರು. 6 ಮಂದಿ ಕಾಂಗ್ರೆಸ್ ಸದಸ್ಯರು ಈಗಾಗಲೇ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಮಾತು ನಾಯಕರು ವ್ಯಕ್ತಪಡಿಸಿದರು. ಅಲ್ಲದೆ ಜೆಡಿಎಸ್ನ 2 ಸದಸ್ಯರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ತಿಳಿಸಿದರು. ಇನ್ನು ಎಷ್ಟು ಮಂದಿ ವಿಧಾನ ಪರಿಷತ್ ಸದಸ್ಯರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮತ ಚಲಾಯಿಸಲಿದ್ದಾರೆ ಎಂಬ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡದ ನಾಯಕರು ಈ ಹಿಂದೆ ಬಿಜೆಪಿ ಮಾಡಿರುವ ತಂತ್ರವನ್ನೇ ಈಗ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಹೇಳಿ ಜಾರಿಕೊಂಡರು. ಕಾಂಗ್ರೆಸ್ ತಂತ್ರ ಬದಲಿಸಿದ್ದು 12ರಂದು ನಗರಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಏನು ಇವತ್ತು ಚುನಾವಣೆ 12ನೇ ತಾರೀಕು ನಿಗದಿಯಾಗಿದೆ ನಗರಸಭೆದು. ಇವತ್ತು ಸೋಲ್ತೀವಿ ಅಂತಕ್ಕಂಥ ಭೀತಿ ಇರೋದ್ರಿಂದ ಬೇರೆ ಬೇರೆ ಪಕ್ಷದಗಳನ್ನು ಕೂಡ ಹೇಳ್ಕೊಳ್ತಕ್ಕಂಥ ಮತ್ತು ಈ ಪಕ್ಷದಲ್ಲಿರ್ತಕ್ಕಂಥ ಇವ್ರನ್ನೂ ಕೂಡ ಆಸೆ ಆಮಿಷಗಳನ್ನು ತೋರಿಸಿ ಅವ್ರಿಗೆಲ್ಲ ಜೊತೆ ಕರ್ಕೊಂಡೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಭಯ ಮತ್ತು ಧಮಕಿ ಹಾಕಿ ಕರ್ಕೊಂಡೋಗ್ತಕ್ಕಂಥ ರೀತಿ ಬಿಡಬೇಕು. ಇದು ಮತದಾರರ ತೀರ್ಪಿಗೆ ನಾವೆಲ್ಲ ಕೂಡ ತಲೆ ಬಾಗಲೇಬೇಕಾಗ್ತದೆ, ಗೌರವ ಕೊಡಲೇಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಯನಹಳ್ಳಿ ನಾರಾಯಣಸ್ವಾಮಿ, ಗವಿರಾಯಪ್ಪ, ರಾಮಸ್ವಾಮಿ, ಮುನೇಗೌಡ, ರಾಮಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎತ್ತಿನಹೊಳೆ ಯೋಜನೆ ಪ್ರಾರಂಭವಾದ ಉದ್ದೇಶವೇ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ಒದಗಿಸುವುದಾಗಿದ್ದು, ನಾಳೆ ಉದ್ಘಾಟನೆಯಾಗಲಿರುವ ಎತ್ತಿನಹೊಳೆ ಯೋಜನೆಯಿಂದ ಉದ್ದೇಶಿತ ಜಿಲ್ಲೆಗಳಿಗೆ ಮುಂದಿನ 2 ವರ್ಷದಲ್ಲಾದರೂ ನೀರು ನೀಡುವಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ದಿಶಾ ಸಭೆಗೆ ಆಗಮಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಎತ್ತಿನಹೊಳೆ ಯೋಜನೆ ಅನುಷ್ಠಾನದ ಉದ್ದೇಶ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಒದಗಿಸುವುದಾಗಿದೆ.
ಆದರೆ ಯೋಜನೆಯಲ್ಲಿಲ್ಲದ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳನ್ನು ಸೇರಿಸುವ ಮೂಲಕ ಉದ್ದೇಶಿತ ಜಿಲ್ಲೆಗಳಿಗೆ ನೀರು ಸಿಗದ ಸ್ಥಿತಿ ತರಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 3,000-4 ಸಾವಿರ ಕೋಟಿ ರೂಪಾಯಿಗಳನ್ನು ಎತ್ತಿನಹೊಳೆಗೆ ನೀಡಲಾಗಿದೆ. ಇದರಿಂದಾಗಿ ಕಾಮಗಾರಿ ಬಹಳಷ್ಟು ಮುಂದುವರೆದಿದೆ. ಪ್ರಸ್ತುತ ರಾಜ್ಯ ಸರ್ಕಾರ ಎಷ್ಟು ಹಣ ನೀಡಿದೆ ಎಂಬ ಮಾಹಿತಿ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ನೀರು ನೀಡಲು ಸರ್ಕಾರ ಮುಂದಾಗಿದ್ದು, ಯೋಜನೆ ಉದ್ದೇಶಿತ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸ್ಥಿತಿ ಏನು ಎಂಬ ಬಗ್ಗೆ ಉಪಮುಖ್ಯಮಂತ್ರಿಗಳು ಹೇಳಬೇಕಿದೆ ಎಂದರು. ಚಿಕ್ಕಬಳ್ಳಾಪುರ ಸೇರಿದಂತೆ ಬರಪೀಡಿತ 3 ಜಿಲ್ಲೆಗಳಿಗೆ ಯಾವುದೇ ಸರ್ಕಾರ ನೀರಾವರಿ ಯೋಜನೆ ರೂಪಿಸಿಲ್ಲ. ರೂಪಿಸಿದ್ದ ಏಕೈಕ ಯೋಜನೆ ಎತ್ತಿನಹೊಳೆಯ ನೀರು ಇದೀಗ ಹೊರ ಜಿಲ್ಲೆಗಳಿಗೆ ನೀಡಲಾಗುತ್ತಿದೆ. ಯಾವುದೇ ಜಿಲ್ಲೆಗೆ ನೀರು ನೀಡಿದರೂ ನಮ್ಮ ರಾಜ್ಯದ ಜನರೇ ಆಗಿದ್ದಾರೆ. ಆದರೆ ಆ ಜಿಲ್ಲೆಗಳಿಗೆ ಈಗಾಗಲೇ ಹಲವು ಯೋಜನೆಗಳಿಂದ ನೀರು ಸಿಗುತ್ತಿದೆ. ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಬರಪೀಡಿತ 3 ಜಿಲ್ಲೆಗಳಿಗೆ ನೀರು ಯಾವಾಗ ಸಿಗಲಿದೆ ಎಂಬ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರಿಸಬೇಕಿದೆ ಎಂದರು. ಕೃಷ್ಣಾ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿಯೂ ಈ ಜಿಲ್ಲೆಗಳಿಲ್ಲ. ರಾಜ್ಯ ಕಾಂಗ್ರೆಸ್ ರೂಪಿಸಿರುವ ಮೇಕೆದಾಟು ಯೋಜನೆಯಲ್ಲಿಯೂ ಈ ಬರಪೀಡಿತ ಜಿಲ್ಲೆಗಳ ಪ್ರಸ್ತಾಪವಿಲ್ಲ. ಹಾಗಾದರೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ನೀರು ನೀಡುವ ಬದ್ಧತೆ ಸರ್ಕಾರಕ್ಕೆ ಇರಲೇಬೇಕಲ್ವೇ? ಎತ್ತಿನಹೊಳೆ ಯೋಜನೆ ಮೊದಲ ಹಂತ ಉದ್ಘಾಟನೆ ಮಾಡುತ್ತಿರುವುದು ಸಂತಸ ತಂದಿದೆ. ಅದಕ್ಕೆ ಅಭಿನಂದಿಸುತ್ತೇನೆ. ಆದಷ್ಟು ಶೀಘ್ರದಲ್ಲಿ, ಅಂದರೆ ಕನಿಷ್ಠ 2 ವರ್ಷದ ಒಳಗಾದರೂ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಎತ್ತಿನಹೊಳೆ ಮೂಲಕ ಮಾಡಲಿ ಎಂದು ಅವರು ಒತ್ತಾಯಿಸಿದರು. ನೋಡಿ ಇವರೇ, ಕಳೆದ ನಮ್ಮ BJP ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು, ವಿಶೇಷವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕಾಲದಲ್ಲಿ 3,000-4 ಸಾವಿರ ಕೋಟಿ ರೂಪಾಯಿನ ನಾವು ಕೊಡಿಸಿ ಅದು ಭಾಳಷ್ಟು ಕಾಮಗಾರಿ ಮುಂದುವರೆದಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಹಣ ಅವ್ರು ಕೊಟ್ಟಿದ್ದಾರೆ ನನಗಿನ್ನೂ ಕೂಡ ಮಾಹಿತಿ ಇಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ, ಪ್ರಥಮ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ನಾವು ನೀರನ್ನು ತೆಗಿತೇವೆ, ನೀರನ್ನು ಕೊಡ್ತೇವೆ ಅನ್ನೋ ಇನ್ವಿಟೇಷನ್ನು ಕೂಡ ನನಗೂ ಬಂದಿದೆ. ನಾವು ಟೈಲ್ ಎಂಡರ್ಸ್. ಈ ಯೋಜನೆ ಉದ್ದೇಶ ಆಗಿರುವಂಥದ್ದು, ಉದ್ದೇಶಿತ ಜಿಲ್ಲೆಗಳು ಯಾವುದು? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಆದರೆ ಈಗ ಅವರು ಪ್ರಾರಂಭ ಮಾಡಿರುವಂಥದ್ದು ಎಲ್ಲಿಂದ? ಸಕಲೇಶ್ಪುರದಿಂದ ಹಾಸನ ಜಿಲ್ಲೆ, ಬಹುಶಃ ಚಿಕ್ಕಮಗಳೂರು ಬಂದರೆ ತುಮಕೂರವರೆಗೂ ಬರುತ್ತಾ ನನಗೆ ಗೊತ್ತಿಲ್ಲ. ನಾಳೆ ಹೋದರೆ ಚಿತ್ರದುರ್ಗನೂ ಇದೆ. ಹೀಗೆ ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಬಂದರೆ ನಾನು ಒಪ್ಕೊಳ್ತೀನಿ, ಎನ್ ರೂಟ್ ರೀಜನಲ್ಲಿ ಕೊಡಬೇಕು. ಆದರೆ ನಾನು ಈ ಸರ್ಕಾರಕ್ಕೆ, ಮಾನ್ಯ DK ಶಿವಕುಮಾರ್ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಈ 3 ಜಿಲ್ಲೆಗಳು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ನಮಗೆ ಯಾವ ಒಂದು ನೀರಾವರಿಯಿಂದ ಕೂಡ ನಮಗೆ ಯೋಜನೆ ರೂಪಿಸಿಲ್ಲ. ಯಾವ ಸರ್ಕಾರನೂ ರೂಪಿಸಿಲ್ಲ. ಯಾವ ಯೋಜನೆಯಿಂದ ನೀರು ಬರಲ್ಲ. ಕಾವೇರಿ ಬೇಸಿನ್ ಇದೆ, ಕೃಷ್ಣಾ ಬೇಸಿನ್ ಇದೆ. ಈ 2 ಬೇಸಿನಿಂದ ನಮಗೆ ನೀರಿಲ್ಲ. ನೀವೇ ಏನೋ ಇವತ್ತು ಇಲ್ಲಿ ಮೇಕೆದಾಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚಕಾರ ಎತ್ತಿಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಎತ್ತಿಲ್ಲ, ಕೋಲಾರದ ಬಗ್ಗೆ ಎತ್ತಿಲ್ಲ. ಮತ್ತು ನಮಗೆ ನೀರು ಬರೋದಿಲ್ಲಿಂದ. ಈ ಎತ್ತಿನಹೊಳೆ ಯೋಜನೆ ಬರುತ್ತೆ ಅಂತ ನಂಬಿಕೆಯಿಂದ ಮಾಡಿದ್ದೇವೆ. ಅಲ್ಲಿ 20 TMCನೋ 24 TMCನೋ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಹಾಸನಕ್ಕೆ ಇವತ್ತು ಬೇರೆ ಬೇರೆ ಯೋಜನೆಗಳಿಂದ ಬರುತ್ತೆ ನೀರು. ನೀವು ಎತ್ತಿನಹೊಳೆಯಿಂದ ಕೂಡ ಹಾಸನಕ್ಕೆ, ಚಿತ್ರದುರ್ಗಕ್ಕೆ, ಚಿಕ್ಕಮಗಳೂರಿಗೆ, ತುಮಕೂರಿಗೆ, ಈ ಎಲ್ಲ ಜಿಲ್ಲೆಗಳು ಕೊಟ್ಟರೆ ನಿಜವಾಗ್ಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರಕ್ಕೆ ನೀವು ನೀರು ಕೊಡೋ ಉದ್ದೇಶ ಇದೆಯಾ ನಿಮಗೆ? ಕೊಡಲಿಕ್ಕೆ ಇದು ತಾಂತ್ರಿಕವಾಗಿ ಸಾಧ್ಯ ಇದೆಯಾ? ಇನ್ನು ಕೃಷ್ಣಾ ನದಿ ನೀರು ಕರ್ನಾಟಕದ ಗಡಿಯವರೆಗೂ ಹರಿಯುತ್ತಿದೆ. ಅಲ್ಲದೆ ಆಂಧ್ರಪ್ರದೇಶದಲ್ಲಿ ಪ್ರಸ್ತುತ NDA ಸರ್ಕಾರ ಇದ್ದು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತುಕತೆ ನಡೆಸಲಿ. ಅಗತ್ಯ ಬಿದ್ದರೆ ಸಂಸದರು ಸೇರಿ ನಿಯೋಗ ಭೇಟಿಯಾಗಲು ಸಿದ್ಧ.
ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 10 ಟಿಎಂಸಿ ನೀರು ಆಂಧ್ರ ಕೃಷ್ಣಾ ನದಿಯಿಂದ ಪಡೆದು ಆಂಧ್ರಕ್ಕೆ ನಾರಾಯಣಪುರ ಅಣೆಕಟ್ಟಿನಿಂದ 10 ಟಿಎಂಸಿ ನೀರು ನೀಡಿದರೆ ಈ ಭಾಗಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಆಂಧ್ರದ ಕೃಷ್ಣಾ ನೀರು 10 ಟಿಎಂಸಿ ನೀಡಿದಲ್ಲಿ ಈ 3 ಜಿಲ್ಲೆಗಳ ನೀರಿನ ಸಮಸ್ಯೆ ಬಹುಮಟ್ಟಿಗೆ ಸುಧಾರಿಸಲಿದ್ದು, ಇದರಿಂದ 3 ಜಿಲ್ಲೆಗಳ ರೈತರು ನಿಮ್ಮನ್ನು ಸ್ಮರಿಸುತ್ತಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಲಹೆ ನೀಡಿದರು. ಅಲ್ಲದೆ ತಮ್ಮ ಮನವಿಯನ್ನು ಪುರಸ್ಕಾರ ಮಾಡುವಂತೆ ಡಿಸಿಎಂಗೆ ಅವರು ಮನವಿ ಮಾಡಿದರು. ಇವತ್ತು ಕೃಷ್ಣಾ ನದಿ ನೀರು ಆಂಧ್ರ ಭಾಗದಿಂದ ನಮ್ಮ ಗಡಿ ಭಾಗದಲ್ಲಿ ಬಂದುಬಿಟ್ಟಿದೆ. ಎಲ್ಲ 4-5 ಕಿಲೋಮೀಟ್ರಲ್ಲಿದೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಈ ಕಡೆ ಎಲ್ಲ. ನೀವು ಒಂದು 5ರಿಂದ 10 TMC ನೀರು ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ತಾವು ಮುಖ್ಯಮಂತ್ರಿಗಳು ಮಾತನಾಡಿ ನಿಯೋಗ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳಿ, ನಾವು ಅವರು NDAಯ ಮುಖ್ಯ ಪಾಲುದಾರರಿದ್ದಾರೆ, ನಾವು ಬರ್ತೇವೆ, ನಾವು ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ನಿಮ್ಮ ಜೊತೆ ಬರ್ತೇವೆ, ಅವರಿಗೆ ಒಂದು 10 TMC ನೀರನ್ನು ಈ 3 ಜಿಲ್ಲೆಗಳಿಗೆ ನಮಗೆ ಇಲ್ಲಿ ಕೊಟ್ಟು ಅವರಿಗೆ ನಾರಾಯಣಪುರದ ಡ್ಯಾಮ್ನಿಂದ ನಮ್ಮ ಕಡೆಯಿಂದ 10 TMC ನೀರನ್ನು ಅವ್ರಿಗೆ ಕೊಟ್ಟರೆ 6 ತಿಂಗಳೊಳಗಡೆ ಈ ಪ್ರಾಜೆಕ್ಟ್ ಮುಗಿಯುತ್ತೆ. ಶಾಶ್ವತವಾಗಿ 3 ಜಿಲ್ಲೆಯ ರೈತರು, ಈ 3 ಜಿಲ್ಲೆಯ ಜನರು ನಿಮಗೆ ಶಾಶ್ವತವಾಗಿ ಅವರು ನಿಮ್ಮನ್ನು ಸ್ಮರಿಸ್ತಾರೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಸ್ಮರಿಸ್ತಾರೆ. ದಿಶಾ ಸಭೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದಾಗ ಮಾತ್ರ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸಾಧ್ಯ ಎಂದು ನಂಬಿದ್ದೇನೆ. ಜನಪ್ರತಿನಿಧಿಯಾಗಿ ಏನಾದರೂ ಸಾಧನೆ ಮಾಡಿದರೆ ಅದು ಅಧಿಕಾರಿಗಳ ಸಹಕಾರದಿಂದ ಮಾತ್ರ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ತಂಡದಲ್ಲಿ ತಾವು ಸದಸ್ಯನಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಎಲ್ಲರನ್ನೂ ಜೊತೆಯಲ್ಲಿ ಕರೆದೊಯ್ಯುವ ಕೆಲಸ ಆಗಬೇಕು. ಅಧಿಕಾರ ದರ್ಪದಿಂದ ಯಾವುದೇ ಕೆಲಸ ಆಗಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯಬೇಕು. ತಪ್ಪು ಮಾಡಿದರೆ ತಿದ್ದುವ ಕೆಲಸ ಆಗಬೇಕು. ಗುಣಮಟ್ಟದ ಯೋಜನೆಗಳ ಅಗತ್ಯವಿದ್ದು ಅದರಲ್ಲಿ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಮಹತ್ತರ ಯೋಜನೆಯಾಗಿದೆ. ಸ್ವಾತಂತ್ರ್ಯ ಬಂದ 75 ವರ್ಷದ ನಂತರ ದೇಶದಲ್ಲಿ ಮನೆ ಮನೆಗೆ ನಲ್ಲಿ ಮೂಲಕ ನೀರು ನೀಡುವ ಈ ಯೋಜನೆ ಹೆಚ್ಚು ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಜಲಜೀವನ್ ಮಿಷನ್ ಯೋಜನೆ ಮಂದಗತಿಯಲ್ಲಿ ಸಾಗುತ್ತಿದ್ದು ಅದನ್ನು ವೇಗವಾಗಿ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 1,000 ಕೋಟಿ ಜಲಜೀವನ್ ಮಿಷನ್ ಯೋಜನೆಗೆ ಅನುದಾನ ನೀಡಲಾಗಿದೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಕೋಟ್ಯಾಂತರ ಮಂದಿಗೆ ಅಕ್ಕಿ ಸಿಗುತ್ತಿದೆ. ಲಕ್ಷಾಂತರ ಕುಟುಂಬಗಳಿಗೆ ಸೂರು ಕಲ್ಪಿಸುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರತಿ ಮನೆಗೆ 3 ಲಕ್ಷ ನೀಡಲಾಗುತ್ತಿದೆ ಎಂದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ರಸ್ತೆಗಳನ್ನು ಸಂಪೂರ್ಣ ಹಾಳು ಮಾಡುತ್ತಿರುವ ಅಕ್ರಮ ಗ್ಯಾನೆಟ್ ಸಾಗಾಣಿಕೆ ಒಂದು ವಾರದೊಳಗೆ ಫುಲ್ ಸ್ಟಾಪ್ ಆಗಬೇಕು. ಇಲ್ಲದಿದ್ದರೆ ನೇರವಾಗಿ ನಾನೇ ರಸ್ತೆಗೆ ಇಳಿಯಬೇಕಾಗುತ್ತದೆ ಎಂದು ಗಣಿಧಣಿಗಳು ಮತ್ತು ಅಧಿಕಾರಿಗಳಿಗೆ ಶಾಸಕ SN ಸುಬ್ಬಾರೆಡ್ಡಿ ಖಡಕ್ ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್, ಗಣಿಗಾರಿಕೆ ನಡೆಸುತ್ತಿರುವ ಮಾಲೀಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಸಾರಿಗೆ, ಪೊಲೀಸ್ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಗಣಿ ಮಾಲೀಕರು ಮತ್ತು ಅಧಿಕಾರಿಗಳ ಸ್ವಾರ್ಥ ಮತ್ತು ನಿರ್ಲಕ್ಷ್ಯಕ್ಕೆ ತಾಲೂಕಿನ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಕ್ಷೇತ್ರದ ಜನತೆ ಶಾಸಕನಾದ ನನಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ನಿಮ್ಮ ಸ್ವಾರ್ಥಕ್ಕಾಗಿ ಹಾಳಾಗಿರುವ ರಸ್ತೆಗಳಲ್ಲಿ ಸಂಚರಿಸಲು ಸಾಧ್ಯವಾಗದೆ ಪರದಾಡುತ್ತಿದ್ದಾರೆ. ಸಾಕಷ್ಟು ಸಲ ನಿಮಗೆ ಹೇಳಿದ್ದೇನೆ, ಎಚ್ಚರಿಕೆ ನೀಡಿದ್ದೇನೆ. ಇನ್ನು ಸಹಿಸಲು ಸಾಧ್ಯವೇ ಇಲ್ಲ. ನೇರವಾಗಿ ನಾನೇ ಕಾರ್ಯಾಚರಣೆಗೆ ಇಳಿಯುತ್ತೇನೆ ಎಂದು ಗುಡುಗಿದರು. ಬಾಗೇಪಲ್ಲಿ ತಾಲೂಕಿನ ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿ 20 ಟನ್ ಭಾರ ಮಾತ್ರ ಸಾಗಿಸಲು ಅವಕಾಶವಿದೆ. ಅದಕ್ಕೆ ಮೀರಿದ ಭಾರದ ವಾಹನಗಳು ಓಡಾಡಿದರೆ ರಸ್ತೆಗಳು ಸಹಜವಾಗಿಯೇ ಹಾಳಾಗುತ್ತಿವೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಗ್ರಾನೈಟ್ ವ್ಯವಹಾರ ನಡೆಸುತ್ತಿರುವವರು 50 ರಿಂದ 60 ಟನ್ ಭಾರದ ಕಲ್ಲು ದಿಮ್ಮಿಗಳನ್ನು ಈ ರಸ್ತೆಗಳಲ್ಲಿ ಸಾಗಿಸುತ್ತಿರುವ ಕಾರಣ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಎಂದರು. ನನಗೆ ಬೇಕಾಗಿರೋದು ನನ್ನ ರಸ್ತೆಗಳಷ್ಟೇ. ಇಲ್ಲ ನಾನು ಇದ್ದರೆಲ್ಲ ಮುಖಂಡರಿರ್ತೀವಿ, ಸರ್ಕಾರದಲ್ಲೆಲ್ಲ ಒಂದು 50 ಕೋಟಿ ತಂದು ಕೊಟ್ಬಿಡಲಿ,
ಎಲ್ಲಿ ಕ್ವಾರಿಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹೈವೇ ತನಕ ಒಳ್ಳೆ ಸಿಮೆಂಟ್ ರೋಡ್ ಮಾಡಿಸ್ಲಿ. ಅವ್ರು ಎಷ್ಟು ಲೋಡ್ ಆದರೂ ಹಾಕ್ಕೊಂಡು ಬರಲಿ, ಯಾಕೆ ಹಾಕ್ಕೊಂಡ್ರೆ ಅಂತ ಬಾಯಿ ಮಾತು ನಮ್ಮ ಮಾತಾಡೋದು. ಇದನ್ನು ತಾವು ಅಧಿಕಾರಿಗಳು ತಾವು ಇದ್ದೀರ, ನನಗದನ್ನು ಇದು ಕಟ್ಟು ಯಾವ ಕ್ಷೇತ್ರದಲ್ಲೇನೋ ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ರಸ್ತೆಗಳು ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಭೌಗೋಳಿಕ ವಿಸ್ತೀರ್ಣ ನನಗಂತೂ ಪ್ರಾಬ್ಲಮ್ ಆಗ್ತದೆ. ನೀವು ಒಂದು ಸಲ ನೀವು ಕೊತ್ತಕೋಟೆ, ಮಾರ್ಗಾಂಡುಂಟೆ, ಚಿಳುವಾರಪಳ್ಳಿ, ದೇವರುಂಟೆ ಈ ಭಾಗಕ್ಕೆ ಅಮ್ಮ ಬಂದಿದ್ದಾರೆ, ಹೋಗಿ ನೋಡ್ರಮ್ಮ. ಮೊಣಕಾಲಷ್ಟಿದೆ ಒಂದೊಂದು. ನನಗೆ ಬೇಸರ ಆಗ್ಬಿಟ್ಟೆ ಮೇಲೆ. ಕ್ಲಿಯರ್ ಕಟ್ ಆಗಮ್ಮ. ಇನ್ಸ್ಪೆಕ್ಟ್ರೆ ನೀವಿದ್ದೀರಾ, ತಹಸೀಲ್ದಾರ್ ಇದ್ದೀರಾ, ಮೈನಿಂಗ್ ಡಿ ಡಿ ಇದ್ದೀರಾ, RTO ಇದ್ದೀರಾ, ನಮ್ಮ PW ನೀವು ಹೆಂಗೆ ಟೀಮ್ ಮಾಡ್ಕೊತಾರೆ ಗೊತ್ತಿಲ್ಲ. ನನಗೆ ಏನು ತೂಕ ಇದೆ ಅಷ್ಟೇ ಪ್ರಾಮಾಣಿಕವಾಗಿ ಬರಬೇಕು. ಅಷ್ಟು ಬಿಟ್ಟು ಬಂದರೆ ನಿಮ್ಮನ್ನು ನೋಡ್ತೀನಿ ಒಂದು ವಾರ. ನೀವೇನಾದರೂ ಫೇಲ್ಯೂರ್ ಆದರೆ ನಾನೇ ಬಂದು ಲಾರಿ ಮುಂದೆ ಕುತ್ಕೊಳ್ತೀನಿ, ಅದು ನೀವು ಬರಬೇಕು ಹೇಳ್ಬಿಟ್ಟು. ಇನ್ನು ಸಭೆಯಲ್ಲಿದ್ದ ಲೋಕೋಪಯೋಗಿ ಇಲಾಖೆ AEE ಪ್ರದೀಪ್ ಮಾತನಾಡಿ, ತಾಲೂಕಿನ MDR ರಸ್ತೆಗಳ ಭಾರದ ಮಿತಿ 20 ಟನ್ ಅಷ್ಟೇ. ಈಗ ಸಾಗಿಸುತ್ತಿರುವುದು 40 ರಿಂದ 50 ಟನ್ ಭಾರ. ಒಮ್ಮೊಮ್ಮೆ ಅದಕ್ಕೂ ಮೀರಿದ ಭಾರ ಸಾಗಿಸಿರುವ ನಿದರ್ಶನಗಳಿಗೆ ಆದ ಕಾರಣ ನಮ್ಮ ರಸ್ತೆಗಳು ನಿಮ್ಮ ಭಾರವನ್ನು ತಡೆದುಕೊಳ್ಳದೆ ಹಾಳಾಗಿವೆ ಎಂದರು. ಅಧಿಕಾರಿಗಳಿಗೆ 1 ವಾರದ ಗಡುವು ನೀಡುತ್ತಿದ್ದೇನೆ. 1 ವಾರದೊಳಗೆ ಅಧಿಕ ಭಾರದ ಲಾರಿಗಳ ಸಾಗಾಣಿಕೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ಪರಿಣಾಮ ಎದುರಿಸಲು ಸಿದ್ಧರಾಗಿರಬೇಕು. ಗ್ರಾನೈಟ್ ಮಾಲೀಕರಿಗೂ ಗೌರವದಿಂದಲೇ ಅಧಿಕಾರದ ಗ್ರಾನೈಟ್ ಸಾಗಿಸುವುದನ್ನು ನಿಲ್ಲಿಸಿಬಿಡಿ. ಕ್ಷೇತ್ರದ ರಸ್ತೆಗಳು ಮತ್ತು ಜನರ ಅನುಕೂಲ ಮಾತ್ರ ನನಗೆ ಮುಖ್ಯ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಎನ್ ಮಹೇಶ್ ಪತ್ರಿ, ಡಿವೈಎಸ್ಪಿ ಶಿವಕುಮಾರ್, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪದ್ಮಜಾ, RTO ಲೋಕೋಪಯೋಗಿ AEE ಪ್ರದೀಪ್, ಗಣಿಗಳ ಮಾಲೀಕರು ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ದೇಶದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿ ಉತ್ತಮ ಸೇವೆ ಸಲ್ಲಿಸಿ ಶಿಕ್ಷಕರಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಅವರಿಗೆ ಪ್ರತಿಯೊಬ್ಬರೂ ಗೌರವ ಸಲ್ಲಿಸಿ ಅವರ ಕೊಡುಗೆ ಸ್ಮರಿಸಬೇಕು ಎಂದು ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ವಕೀಲನಾಗಿ ಶಾಸಕನಾಗಿ ನಿಲ್ಲಲು ಶಿಕ್ಷಕರೇ ಪ್ರಮುಖ ಕಾರಣ. ಸಾಕಷ್ಟು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ನೀಡುತ್ತಿರುವುದು ಶಿಕ್ಷಕರು ಮಾತ್ರ. ಮಕ್ಕಳು ಅವರ ಪೋಷಕರ ಜೊತೆ ಇರುವುದಕ್ಕಿಂತ ಶಿಕ್ಷಕರ ಜೊತೆ ಇರುವುದನ್ನು ಹೆಚ್ಚು ಕಾಣಬಹುದು. ಪ್ರತಿಯೊಬ್ಬ ಶಿಕ್ಷಕ ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಾಗ ಮಾತ್ರ ಶಿಕ್ಷಣಕ್ಕೆ ಮತ್ತು ಗುರುಗಳಿಗೆ ಗೌರವ ಲಭಿಸುತ್ತದೆ ಎಂದು ತಿಳಿಸಿದರು. OPS ಕೇಳುವುದು ಶಿಕ್ಷಕರ ಹಕ್ಕಾಗಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಗಣನೆ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ OPS ಜಾರಿಯಾಗಲಿದೆ. ನಂಜನಗೂಡಿನಲ್ಲಿ ಗುರುಭವನ ನಿರ್ಮಾಣ ಮಾಡಲು ಈಗಾಗಲೇ 5 ಕೋಟಿ ರು ಅನುದಾನ ನೀಡಲಾಗಿದೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇನ್ನೂ ಹೆಚ್ಚು ಅನುದಾನ ತಂದು ಉತ್ತಮವಾಗಿ ಗುರುಭವನ ಕಟ್ಟಡವನ್ನು ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಇನ್ನು ಹೆಚ್ಚು ಅನುದಾನವನ್ನು ಈ ಭವನಕ್ಕೆ ತಂದು ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಕಳೆದ ಬಾರಿ ವೇದಿಕೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ OPS ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅವತ್ತು ಕೂಡ ಹೇಳಿದ್ದೆ, OPS ಅನ್ನೋದು ಅದು ನಿಮ್ಮ ಫಂಡಮೆಂಟಲ್ ರೈಟ್ ಅನ್ನು. ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ತುಂಬ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಂಡು ಈಗಾಗಲೇ ಕಮಿಟಿ ಕೂಡ ಫಾರ್ಮ್ ಮಾಡಿದೆ. ಅತಿ ಶೀಘ್ರದಲ್ಲಿ OPS ಕೂಡ ಜಾರಿ ಆಗ್ತದೆ. ಅದು ನಮಗೆ ಜೊತೆಗೆ ಕಳೆದ ಬಾರಿ ಒಂದು ಉತ್ತಮವಾದಂತಹ ಕಟ್ಟಡವನ್ನು ಗುರುಭವನವನ್ನು ನಾವು ಮಾಡಿಕೊಳ್ಬೇಕು ವಿನಂತಿಯನ್ನು ಮಾಡಿ ಅದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಅಧ್ಯಕ್ಷರು ಮಾತನಾಡಿದ್ದಾರೆ.
ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ನಿವೃತ್ತ ಶಿಕ್ಷಕರಿಗೆ ಗೌರವಿಸಲಾಯಿತು. ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರಿಹಾನಾ ಬಾನು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ರಾಮಮೋಹನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್, ಬಾಲರಾಜ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಪ್ರಮುಖವಾಗಿದೆ ಎಂದು ಹಿರೇಮಗಳೂರು ಕಣ್ಣನ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜಯಂತಿ ಉದ್ಘಾಟಿಸಿ ಅವರು ಮಾತನಾಡಿದರು. ಗುಬ್ಬಿ ನಗರದಲ್ಲಿ ಇಂದು ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಮಾತನಾಡಿದ ಹಿರೇಮಗಳೂರು ಕಣ್ಣನ್ ಅವರು, ಸಮಾಜ ಸುಧಾರಣೆಯಲ್ಲಿ ಶಿಕ್ಷಕರ ಪಾತ್ರ ಮುಖ್ಯವಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಸಮಾನತೆ ಹಾಗೂ ಮಾನವೀಯತೆ ಕಲಿಸಲು ಅವಕಾಶವಿದೆ. ಶಿಕ್ಷಕರ ದೇಹಕ್ಕೆ ಬೆಲೆ ಇಲ್ಲ, ಆದರೆ ಅವರು ಕಲಿಸುವ ಜ್ಞಾನಕ್ಕೆ ಅಗಾಧವಾದ ಬೆಲೆ ಇದೆ ಎಂಬುದನ್ನು ಅರಿಯಬೇಕು. ಕೇವಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರೆ ಕಾರ್ಯಕ್ರಮವಾಗಲಿದೆ. ಅವರ ಆದರ್ಶ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಇಡೀ ಸಮಾಜ ಬದಲಾವಣೆ ತರಬಹುದಾಗಿದೆ ಎಂದು ತಿಳಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಸಮಾಜದ ಪರಿವರ್ತನೆ ಶಿಕ್ಷಕರಿಂದ ಮಾತ್ರ ಸಾಧ್ಯ.
ಆಧುನಿಕತೆ ಬೆಳೆದಂತೆ ಶಿಕ್ಷಣವು ಬದಲಾಗಬೇಕಿದ್ದು, ಇಂದಿನ ಮಾಹಿತಿ ತಂತ್ರಜ್ಞಾನಕ್ಕೆ ಶಿಕ್ಷಕರು ಹೊಂದಿಕೊಳ್ಳುವ ಮೂಲಕ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ದಾರಿಯಾಗಬೇಕು. ಕಳೆದ ವರ್ಷ ತುಮಕೂರು ಜಿಲ್ಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಈಗ 5ನೇ ಸ್ಥಾನಕ್ಕೆ ಹೋಗಿದೆ. ಶಿಕ್ಷಕರು ಕಾಯ ವಾಚ ಮನಸ ಕೆಲಸ ಮಾಡಲು ಮನವಿ ಮಾಡಿದರು. ಈ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ, ಮಕ್ಕಳಲ್ಲಿ ಸಂಸ್ಕಾರವನ್ನ ಕಲಿಸ್ತಕ್ಕಂಥ, ಸಂಸ್ಕೃತಿಯ ಬಗ್ಗೆ ತಿಳಿಸ್ತಕ್ಕಂಥ, ವಿಚಾರವನ್ನು ತಿಳಿಸ್ತಕ್ಕಂಥ, ವಿಚಾರವನ್ನಾಗಿ ನೀವು ಮಾತನಾಡತಕ್ಕಂಥದ್ದು ಶಿಕ್ಷಕರ ಕ್ಷೇತ್ರದ ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥದ್ದು. ಬಹುಶಃ ಆ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ಸಮಾಜ ಇವಾಗ ಎಷ್ಟು ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ನಾವು ಕೇವಲ ನಿಮ್ಮ ಬಗ್ಗೆ ಅಪಾದನೆಗಳನ್ನ ಮಾಡ್ತಕ್ಕಂಥದ್ದು, ನಿಮ್ಮ ಇವತ್ತು ಶಿಕ್ಷಕರ ಜಯಂತಿ ನಾವೇನೋ ಹೇಳ್ತಕ್ಕಂಥದ್ದು, ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು, ಇದು ಯಾವುದನ್ನು ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ ಆಗಿರ್ತಕ್ಕಂಥದ್ದಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ, ಕ್ರೀಡೆಯಲ್ಲಿ ಗೆಲುವು ಪಡೆದ ಶಿಕ್ಷಕರಿಗೆ ಗೌರವಿಸಲಾಯಿತು. ಬಿಸಿ ಶಿವಣ್ಣ, ಶಿವಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಕರುಣಾಕರ ಶೆಟ್ಟಿ, ಮಧುಸೂದನ್, ಸಂಗಮೇಶ್, ಎನ್ಟಿ ಪ್ರಕಾಶ್, ಕಸಾಪ ಅಧ್ಯಕ್ಷ ಯತೀಶ್ ಮತ್ತಿತರರು ಹಾಜರಿದ್ದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಬೀದರ್ ಜಿಲ್ಲೆ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಅಳಿಸಲು ಜಿಲ್ಲೆಯಲ್ಲಿ ಕ್ಷೀರಕ್ರಾಂತಿಗೆ ಪ್ರೇರಣೆ ನೀಡುವುದಾಗಿ ರಾಜ್ಯಸಭಾ ಸದಸ್ಯರ ಅನುದಾನದಿಂದ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ 5 ಕೋಟಿ ಅನುದಾನ ನೀಡುವುದಾಗಿ ರಾಜ್ಯಸಭಾ ಸದಸ್ಯರು ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಆದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ತಿಳಿಸಿದರು. ಬೀದರ್ ನಗರದ ಬಿವಿಬಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘಗಳ ಆಶ್ರಯದಲ್ಲಿ ಕ್ಷೀರಕ್ರಾಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ 86 ಹಾಲು ಉತ್ಪಾದನೆ ಸಂಘಗಳಿಗೆ ನೂತನ ತಂತ್ರಜ್ಞಾನದ ಪರಿಕರ ವಿತರಣೆ ಹಾಗೂ 15 ನೂತನ ಹಾಲು ಉತ್ಪಾದಕರ ಸಂಘಗಳ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ 461 ಹಾಲು ಉತ್ಪಾದಕ ಸಂಘ ಇದ್ದು 197 ಮಾತ್ರ ಚಾಲ್ತಿಯಲ್ಲಿವೆ. ಉಳಿದ 136 ಸಂಘಗಳಿಗೆ ಕಟ್ಟಡ ನಿರ್ಮಾಣ, ನೂತನ ಪರಿಕರ ವಿತರಣೆ ಮಾಡಲಾಯಿತು. ಮೊದಲು ಪ್ರತಿನಿತ್ಯ 18,000 ಲೀಟರ್ ಹಾಲು ಉತ್ಪಾದನೆ ಇದ್ದು ಇದೀಗ 58,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಇನ್ನು ಮುಂದೆ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಗುರಿ ಹೊಂದಲಾಗಿದೆ ಎಂದರು. ನೀವು ಅದನ್ನ ಪ್ರಾರಂಭಿಸಿ ಅಂತ ಹೇಳಿ ಅವರಿಗೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಕಟ್ಟಡಗಳನ್ನು ಕಟ್ಟಿಬಿಟ್ಟು ಒಳ್ಳೆ ಕೃಷಿ ಕೂತ್ಕೊಳ್ಳಿಕ್ಕೆ ಅವರು ಒಳ್ಳೆ ಕೃಷಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಸಂಘಗಳಿಗೆ ಹೋಗಿ ನೋಡಿ, ಅಲ್ಲಿ ಕೂತ್ಕೊಡೋ ಕುರ್ಚಿ ಕೂಡ ಬಹಳ ಉತ್ತಮವಾಗಿದೆ. ಯಾಕೆಂದ್ರೆ ಅವರು ಹೋದರೆ ಕೂತ್ಕೊಡುವಂಗೆ ಇರೋದಿಲ್ಲ, ಮರದ ಕುರಿತೆಲ್ಲ ಒಳ್ಳೆ ಕೃಷಿಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಈ ಥರ 192 ಸಂಘಗಳಿಗೆ ಕ್ಯಾನ್ಗಳನ್ನು ಕೊಟ್ಟಿದ್ದೇವೆ. 6 ತಿಂಗಳಲ್ಲಿ 1 ಲಕ್ಷ ಲೀಟರ್ ಒಂದು ದಿವಸಕ್ಕೆ ನಾವು ಮಾಡಿಕೊಡ್ಬೇಕು ಅನ್ನೋದು 6 ತಿಂಗಳಲ್ಲಿ ನಮ್ಮ ಗುರಿ ಇದೆ. ಈಗಾಗಲೇ ಖಂಡಿಯವರು ಹೇಳಿದರು, 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ. 1 ಲಕ್ಷ ಲೀಟರ್ ಇಟ್ಟಿದ್ರೆ 5 ಲಕ್ಷ ರೂಪಾಯಿ ಅವರು ನಿಮ್ಮ ಹಾಲಿಗೆ ಪ್ರೋತ್ಸಾಹಧನವಾಗಿ ಕೊಡಬೇಕಾಗುತ್ತೆ. ಪ್ರೋತ್ಸಾಹಧನ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮ್ಮ ಆದಾಯ ಅಲ್ಲದೆ ನಿಮಗೆ ಅಷ್ಟು ಹೆಚ್ಚು ಸಿಗುತ್ತೆ. ದಿವಸಕ್ಕೆ 10 ಲೀಟರ್ ಹಾಲು ನೀವು ಸೊಸೈಟಿಗೆ ಹಾಕಿದರೆ ತಿಂಗಳಿಗೆ 300 ಲೀಟರ್ ಆಯಿತು. 300 ಲೀಟರ್ ನಿಮಗೆ ಸಿಗುವಂತಹ ಮೊತ್ತ ಅಲ್ಲದೆ 5 ರೂಪಾಯಿ ಹೆಚ್ಚು ಸರ್ಕಾರ ಕೊಡೋದ್ರಿಂದ 1,500 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಇನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಮಾತನಾಡಿ, ಬೀದರ್ ಕ್ಷೇತ್ರ ಆಯ್ಕೆ ಮಾಡಿದ ಶ್ರೀಗಳಿಗೆ ಅಭಿನಂದನೆ ಸಲ್ಲಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇದಾಗಿದ್ದು, ಜಾತಿ ಮತ ಬಿಟ್ಟು ಎಲ್ಲ ಧರ್ಮದವರನ್ನು ಮೇಲೆತ್ತುವ ಕಾರ್ಯ ಶ್ರೀಗಳು ಮಾಡುತ್ತಿದ್ದಾರೆ. ಸರ್ಕಾರದಿಂದ ಪ್ರತಿ ಲೀಟರ್ ಹಾಲಿಗೆ 5 ರು ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದರು. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತೇನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಇವತ್ತೇನು ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಮುಕುಟ ಆಗಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಒಂದು ಕ್ಷೀರ ಕ್ರಾಂತಿ ಮಾಡಬೇಕು, ಹಾಲು ಉತ್ಪಾದನೆ ಆಗಬೇಕು, ಅದರ ಮುಖಾಂತರ ಆರ್ಥಿಕ ಅಭಿವೃದ್ಧಿ, ನೀವೆಲ್ಲ ಸ್ವಾವಲಂಬಿ ಆಗಬೇಕು, ಸ್ವಾಭಿಮಾನಿಗಳಾಗಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು, ಮಹಿಳಾ ಸಬಲೀಕರಣ ಆಗಬೇಕು ಅನ್ನುವಂಥ ಒಂದು ದೂರದರ್ಶಿತ್ವ ಇಟ್ಟುಕೊಂಡು
ಅವರು ಅವರ ನಿಧಿಯಲ್ಲಿ ಇವತ್ತು ಸಂಸತ್ ಸದಸ್ಯರ ನಿಧಿ ಅಂದ್ರೆ ವರ್ಷಕ್ಕೆ 5 ಕೋಟಿ ಇರುತ್ತೆ. ಅವರಿಗೆ ಎಲ್ಲಾ ಕಡೆ ಒತ್ತಡ ಇರುತ್ತೆ ರಾಜ್ಯದಾದ್ಯಂತ. ಈ ವೇಳೆ ಸಂಸದ ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸನ್ಮಾನಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶಮಾರ್, ಸಿಇಒ ಡಾಕ್ಟರ್ ಗಿರೀಶ್, ದಿಲೀಪ್ ಬದೋಲೆ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮತ್ತಿತರರು ಹಾಜರಿದ್ದರು. ಚಂದ್ರಯಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಪ್ರತಿ ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದನ್ನು ಹೊರತೆಗೆಯಲು ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಮಗು ತನ್ನ ಪ್ರತಿಭೆ ಪ್ರದರ್ಶಿಸಲು ಸಾಧ್ಯವಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು, ಮಕ್ಕಳಲ್ಲಿ ಅಡಗಿರುವ ಸುಪ್ತ ಕಲೆ ಹೊರಹಾಕಲು ಪ್ರತಿಭಾ ಕಾರಂಜಿ ಅತ್ಯುತ್ತಮ ವೇದಿಕೆಯಾಗಿದೆ. ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ರೀತಿಯ ಕಲೆ ಇರುತ್ತದೆ. ಆ ಕಲೆಯನ್ನು ಪ್ರದರ್ಶನ ಮಾಡಲು ಒಂದು ವೇದಿಕೆ ಬೇಕಾಗುತ್ತದೆ. ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕಾಗುತ್ತದೆ. ಆದ್ದರಿಂದ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕೆಂದು ಸಲಹೆ ನೀಡಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ಸರ್ಕಾರ ಪ್ರತಿ ವರ್ಷ ಮಕ್ಕಳಿಗಾಗಿ ಪ್ರತಿಭಾ ಕಾರಂಜಿ ಆಯೋಜಿಸುತ್ತದೆ. ಕಾರ್ಯಕ್ರಮದ ಮೂಲಕ ಮಕ್ಕಳ ಪ್ರತಿಭೆ ಹೊರತರುವ ಪ್ರಯತ್ನ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳು ಹೆಚ್ಚು ತೊಡಗಿಸಿಕೊಳ್ಳಬೇಕು. ವೇದಿಕೆ ಭಯ ಬಿಟ್ಟು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ತಮ್ಮಲ್ಲಿನ ಪ್ರತಿಭೆ ಎಲ್ಲರಿಗೂ ತಿಳಿಯುತ್ತದೆ ಎಂದರು. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ, ಕಾರ್ಯದರ್ಶಿ ಶ್ರೀರಾಮಪ್ಪ, ಗೌರವಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿದರು. ಕ್ಲಸ್ಟರ್ ಹಂತದ ವಿವಿಧ ಶಾಲೆಗಳ ಮಕ್ಕಳು ಕ್ಲೇ ಮಾಡೆಲಿಂಗ್, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಆಶುಭಾಷಣ, ವಿವಿಧ ವೇಷ ಸ್ಪರ್ಧೆ, ಗೀತೆಗಳ ಗಾಯನ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಈ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ನಗರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆವರಣದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ ಮಾತನಾಡಿ, ಪಕ್ಷದ ಸದಸ್ಯತ್ವ ಅಭಿಯಾನದಿಂದ ಕಾರ್ಯಕರ್ತ ಮತ್ತು ಮುಖಂಡರಲ್ಲಿ ಹುರುಪು ಮೂಡುತ್ತದೆ ಎಂದರು. ಗೌರಿಬಿದನೂರಿನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಅವರು, ಸಂಘಟನೆ ಮಾಡಿದಂತೆ ಆಗುತ್ತದೆ. ಈ ಬಾರಿ ತಾಲೂಕಿನಲ್ಲಿ 15,000 ಸದಸ್ಯರನ್ನು ನೋಂದಣಿ ಮಾಡಬೇಕು. ಜೆಡಿಎಸ್ ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದಾಗ ಅವರು ಮಾಡಿದ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಬೇಕು ಎಂದರು. ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ನಮ್ಮ ಪಕ್ಷದಿಂದ ಬಂದಿವೆ. ಪ್ರತಿ ಮುಖಂಡರು ಹಳ್ಳಿಗಳಿಗೆ ಸ್ವತಃ ಹೋಗಿ ಮತದಾರರಿಗೆ ಮನವೊಲಿಸಬೇಕು. ಅವರ ಇಚ್ಛೆ ಇದ್ದಲ್ಲಿ ಅವರ ದೂರವಾಣಿ ಸಂಖ್ಯೆ ಮತ್ತು ಭಾವಚಿತ್ರ ನಿಮ್ಮ ಮೊಬೈಲ್ನಲ್ಲಿ ಪಕ್ಷದ ಮುಖಂಡರಿಗೆ ಕಳಿಸಬೇಕು. ಅದು ಕೇಂದ್ರ ಕಚೇರಿಗೆ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಸುಳ್ಳು ಸದಸ್ಯ ಮಾಡಬಾರದು. ಇದು ವರಿಷ್ಠರ ಸೂಚನೆಯಾಗಿದೆ ಎಂದರು. ಇದೆ, ಇದು ಯಾವ ರೀತಿ ನಾವು ಮಾಡಬೇಕು ಅಂತ ನಾವು ಮಾಡಿಕೊಟ್ರೆ ಅವರು ಇದಪ್ಪ ಪಾರ್ಟಿ ಮೇಲೆ ತುಂಬಾ ಆಸಕ್ತಿ ಇದೆ, ಇವ್ರು ಏನ್ ಕೇಳಿದ್ರೆ ಅದನ್ನ ಮಾಡ್ಬೇಕು ಅನ್ನೋದು ಬರ್ತದೆ. ಆದ್ರಿಂದ ತಾವು ಇವತ್ತು ಏನು ಈ ಬುಕ್ಗಳು ತಗೊಂಡು ಹೋಗ್ತೀರಾ, ಇದನ್ನು ಈಗ ನರಸಿಂಹಮೂರ್ತಿ ಅವರು ಹೇಳ್ದಂಗೆ ಬುಕ್ಕಲ್ಲಿ ನೀವು ಎಂಟ್ರಿ ಮಾಡಬೇಕು. ಫೋನ್ ನಂಬರ್ ಬರೆದ್ರೆ ಇದು ಕೇಂದ್ರಕ್ಕೆ ಕಳಿಸ್ತೀವಿ. ಕೇಂದ್ರದಲ್ಲಿ ನಿಮ್ಮ ಹೆಸರು ಫೋನ್ ನಂಬರ್ ಎಲ್ಲ ಎಂಟ್ರಿ ಆಗ್ತದೆ. ಆಮೇಲೆ ಈ ಪದಾಧಿಕಾರಿಗಳನ್ನ ಮಾಡೋದ್ರ ಬಗ್ಗೆ ಮಾತಾಡೋದು. ಪದಾಧಿಕಾರಿಗಳನ್ನ ಯಾಕೆ ಇವಾಗಂದ್ರೆ ಇದು ಮೆಂಬರ್ಶಿಪ್ ಎಲ್ಲ ಮುಗಿದ ಮೇಲೆ ಒಂದೇ ಸಲ ಯಾರ್ಯಾರು ನಾವು ಲೀಸ್ಟ್ ಕೊಡ್ತೀವಿ. ಈಗ ಸುಮ್ಮನೆ ಹೆಸರು ಬರ್ಕೊಂಡು ಹೋಗೋದಲ್ಲ. ನೀವು ಯಾರ್ಯಾರು ಮೆಂಬರ್ಶಿಪ್ ಮಾಡಿರ್ತೀರ ಅದನ್ನ ನರಸಿಂಹಮೂರ್ತಿ ಅವರು, ಮಂಜುನಾಥ್ ರೆಡ್ಡಿ ಅವರು ಗಮನಕ್ಕೆ ಬರುತ್ತೆ. ಆ ಗಮನಕ್ಕೆ ಬಂದಾಗ ಅದರಲ್ಲೇ ನಾವು ಮೆನ್ಷನ್ ಮಾಡ್ತೀವಿ, ಇಂತಿಂಥವ್ರು ಕ್ಲೀನಾಗಿ ನಮಗೆ ಮಾಡಿದ್ದಾರೆ ಮೆಂಬರ್ಶಿಪ್ಪು, ಪಾರ್ಟಿ ಬಗ್ಗೆ ಇಷ್ಟು ಕಾಳಜಿ ಇದೆ, ಇವರು ಮಾಡಿದ್ರೆ ಮಾಡ್ತೀರ ಅಂತ.
ಯಾರು ನಮ್ಮ ಮುಖಂಡ ತಗೊಂಡೋಗ್ತೀರಾ ಅವ್ರಿಗೆ ಮನವರಿಕೆ ಆಗ್ಬೇಕು. ನೋಡಪ್ಪ ಫೋನ್ ಬರುತ್ತೆ, ನಿಮ್ಗೆ ಏನೋ ಫೋನ್ ಬಂದಾಗ ಹೌದಾ ನೀವು ಮೆಂಬರ್ಶಿಪ್ ಆಗಿದ್ದೀರಾ ಅಂತ ಕೇಳ್ಬೋದು. ಇಲ್ಲ 10 ರೂಪಾಯಿ ಕೊಟ್ಟಿದ್ದೀರಾ, ನಿಮ್ಗೆ ಈ ಪಾರ್ಟಿ ಮೇಲೆ ನಂಬಿಕೆ. ಈ ಸಲ ತುಂಬಾ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇಬ್ಬರೇ MP ಗೆದ್ದು ಬೃಹತ್ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ. ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಯಾವ ರೀತಿ ಕುಮಾರಸ್ವಾಮಿ ಇಟ್ಕೊಂಡಿದ್ದಾರೆ ಅಂದ್ರೆ 9ನೇ ಹೆಸರಿದೆ ಕುಮಾರಸ್ವಾಮಿದು. ಬಿಜೆಪಿಯಲ್ಲಿ ಸುಲಭ ಅಲ್ಲ ಹೆಸರು ಬರೋದು. 9ನೇ ಹೆಸರು ಕ್ಯಾಬಿನೆಟ್ ಕುತ್ಕೊಬೇಕಾದ್ರೆ ಚೀಟಿಗಳು ಹಾಕಿರ್ತಾರೆ, ಇಂಥವ್ರು ಇಂಥದ್ದು ಕುತ್ಕೊಬೇಕು ಅಂತ. ಆ ರೀತಿ 9ನೇವರು HD ಕುಮಾರಸ್ವಾಮಿ ಅವರು. ಅಂದ್ರೆ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಆಸಕ್ತಿ ಕೊಟ್ಟಿದ್ದಾರೆ. ನೀನೇನ್ ಬೇಕಾದ್ರೂ ಮಾಡು. ಇನ್ನು ನರಸಿಂಹಮೂರ್ತಿ ಮತ್ತು ಮಂಜುನಾಥ್ ರೆಡ್ಡಿ ಅವರು ಒಂದು ಲೆಟರ್ ಮಾಡಿಕೊಂಡು ಕುಮಾರಸ್ವಾಮಿ ಬೇಕಾ ಒಂದು ನಿಯೋಜನೆಯಾಗಿ. ಇನ್ನು ಜೆಡಿಎಸ್ ಮುಖಂಡ CR ನರಸಿಂಹಮೂರ್ತಿ ಮಾತನಾಡಿ, ಜೆಡಿಎಸ್ ಬಡವರ ಮತ್ತು ರೈತರ ಪಕ್ಷವಾಗಿದೆ. ತಾಲೂಕಿನ ರೈತರನ್ನು ಮನವೊಲಿಸಿ ಸದಸ್ಯತ್ವ ಮಾಡಿಸಿ ಪ್ರತಿ ಮುಖಂಡರಿಗೆ 25 ಸದಸ್ಯರನ್ನು ಹೊಂದಿರುವ ಪುಸ್ತಕ ನೀಡಲಿದ್ದು, ಅದನ್ನು ಚಾಚೂ ತಪ್ಪದೆ ಸದಸ್ಯತ್ವ ಮಾಡಿ ಪಕ್ಷ ಸಂಘಟನೆ ಮಾಡಿ ಎಂದು ತಿಳಿಸಿದರು. ಸದಸ್ಯತ್ವ ಅಭಿಯಾನದಲ್ಲಿ ಕಲ್ಲೂಡಿ ಗೌಡ, ರೈಲ್ವೆ ಬೇಗ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಿ ಅವರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಶಿಕ್ಷಕರು ಸಮಾಜದ ದಾರಿದೀಪವಾಗಿ ಶ್ರಮಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಎಂದು ಆಹಾರ ಸಚಿವ KH ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ರತ್ನ ಡಾಕ್ಟರ್ S ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿ ದೇಶದ ಅತ್ಯುನ್ನತ ಹುದ್ದೆ ಅಲಂಕರಿಸಿದ್ದರು. ಉತ್ತಮ ಶಿಕ್ಷಕರಾಗಿ ದೇಶ ಹಾಗೂ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೇಷ್ಠರು. ಶಿಕ್ಷಕರು ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಸಂಸ್ಕಾರ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೇಲೆ ರಾಷ್ಟ್ರದ ಭವಿಷ್ಯ ನಿಂತಿದೆ. ಪ್ರತಿಯೊಬ್ಬರೂ ಗುರುವಿನ ಮಾರ್ಗದರ್ಶನ ಪಡೆಯುವ ಜೊತೆಗೆ ಅವರನ್ನು ಪ್ರೀತಿ ಗೌರವಿಸುವುದನ್ನು ಪಾಲಿಸಿದರೆ ಜೀವನ ಉಜ್ವಲವಾಗುತ್ತದೆ ಎಂದರು. ಇನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಶಿಕ್ಷಕರ ಬಡ್ತಿಗೆ ಸಂಬಂಧಿಸಿ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಲಾಗಿದೆ. ರಾಜ್ಯಾದ್ಯಂತ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿದೆ. ಜಿಲ್ಲೆಗೆ 7 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನೀಡಿದ್ದಾರೆ. ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಅಭಿವೃದ್ಧಿಪಡಿಸಲು CSR ಅನುದಾನ ಬಳಸಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲೆಯ 101 ಗ್ರಾಮ ಪಂಚಾಯಿತಿಗಳಲ್ಲಿನ 101 ಮುಖ್ಯ ಶಾಲೆಗಳನ್ನು ಮುಂದಿನ 2 ವರ್ಷಗಳಲ್ಲಿ ನವೀಕರಣಗೊಳಿಸಲಾಗುವುದು ಎಂದರು. ರಾಷ್ಟ್ರದ ರಾಷ್ಟ್ರಪತಿಯಾಗಿದ್ದಂಥವರು ಜನ್ಮದಿನವನ್ನು ತಾನು ಮಾಡಿದಂಥ ವೃತ್ತಿ ಶಿಕ್ಷಕರಾಗಿ ಆ ಶಿಕ್ಷಕರಿಗೆ ಸಲ್ಲಬೇಕು ಅಂತೇಳಿ ಅವರು ಇದನ್ನು ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಬದಲಾವಣೆ ಮಾಡಿ ಅವರು ಈ ರಾಷ್ಟ್ರದಲ್ಲಿ ಒಂದು ಬೇರ್ಪಡಿಕೆಯನ್ನು ಹಾಕಿಕೊಂಡಿದ್ದಾರೆ. ಅಪಾರವಾದಂಥ ಸಮಾಜ ಸೇವೆಯನ್ನು ಮಾಡುವುದರ ಮುಖಾಂತರ ಮೊಟ್ಟ ಮೊದಲು ಮಹಿಳೆ ಪದವೀಧರಾಗಿ ಶಿಕ್ಷಕಿಯಾಗಿ ಪದವೀಧರರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಅತ್ಯುತ್ತಮಗೊಂಡಿದೆ. ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ CSR ಫಂಡನ್ನು ಉಪಯೋಗಿಸಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳನ್ನು ನವೀಕರಣ ಮಾಡೋದು, ಆಟದ ಮೈದಾನ, ಶೌಚಾಲಯ, ಕುಡಿಯೋ ನೀರು ಒಂದು ನಿರ್ಣಯವನ್ನು ತೆಗೆದುಕೊಂಡು ಇಡೀ ರಾಜ್ಯದ ಎಲ್ಲ ಕೈಗಾರಿಕಾ ಉದ್ಯಮಗಳನ್ನು ಕರೆಸಿ ಒಂದು ನಿರ್ಣಯವನ್ನು ಮಾಡಿದರೆ ಶಿಕ್ಷಣ ಬಹಳ ಪವಿತ್ರವಾದ್ದು, ಮುಖ್ಯವಾದ್ದು. ಈ ದೇಶದ ಅಭಿವೃದ್ಧಿಯಾಗಬೇಕಾದ್ರೆ ಈ ದೇಶದಲ್ಲಿ ಅತ್ಯುತ್ತಮವಾದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಾದ್ರೆ ಈ ಮಕ್ಕಳಿಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನು ರೂಪಿಸಿ ಪ್ರತಿ ಶಾಲೆಯ ಗುಣಮಟ್ಟದ ಮಕ್ಕಳನ್ನು ತಯಾರು ಮಾಡಬೇಕು. ಯಾವುದೇ ಕಾನ್ವೆಂಟ್ ಮಕ್ಕಳಿಗಿಂತ ಕಡಿಮೆ ಇಲ್ಲದಂತೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಮಾಡಿ ಈಗಾಗಲೇ ಅದರ ಕೆಲಸ ಪ್ರಾರಂಭ ಆಗಿದೆ. ಸುಮಾರು 10 ಶಾಲೆಗಳಲ್ಲಿ ದೇವನಹಳ್ಳಿ ತಾಲೂಕು
5 ಶಾಲೆಗಳಲ್ಲಿ ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತು ಹೊಸಕೋಟೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ. ನಾವು 1-2 ವರ್ಷದಲ್ಲಾದರೂ ಕೂಡ ಈ 101 ಶಾಲೆಗಳನ್ನು ಒಂದು ಅತ್ಯುತ್ತಮವಾದಂಥ ಶಾಲೆಗಳಾಗಿ ಮಾರ್ಪಾಟು ಮಾಡುವುದರ ಮುಖಾಂತರ ಕಾನ್ವೆಂಟ್ ಕಡೆ ಹೋಗುವಂಥದ್ದನ್ನು ಬಿಡಿಸಬೇಕು. ಯಾಕಂದರೆ ಗ್ರಾಮಾಂತರ ರೈತರ ಮಕ್ಕಳಾಗಲಿ, ಕೂಲಿ ಕಾರ್ಮಿಕರ ಮಕ್ಕಳಾಗಲಿ, ಅವರಿಗೆ ಆ ರೀತಿ ಕಾನ್ವೆಂಟ್ಗೆ ಕೊಡುವಂಥ ಫೀಸ್ ಕೊಡೋಕ್ಕಾಗಲ್ಲ. ಆದ್ದರಿಂದ ಸರ್ಕಾರ ಹೊಸ ಯೋಜನೆಯನ್ನು ರೂಪಿಸಿಕೊಂಡಿದೆ. ಅದರ ಜೊತೆಗೆ ನಾವು ಸ್ವತಃ ಇವೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸಾರ್ಥಕ ಆಗಬೇಕಾಗಿದ್ದರೆ ಉಪಾಧ್ಯಾಯರ ಪಾತ್ರ ಬಹಳ ಮುಖ್ಯ. ಡಾಕ್ಟರ್ ಕೆಎನ್ ಅನುರಾಧ ಮಾತನಾಡಿ, ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಸಮಾಜಕ್ಕೆ ಅನನ್ಯ ಸೇವೆ ನೀಡಿದ್ದಾರೆ. ಮಕ್ಕಳಿಗೆ ತಂದೆ ತಾಯಿಯ ನಂತರದ ಸ್ಥಾನದಲ್ಲಿ ಶಿಕ್ಷಕರು ನಿಂತು ಸಂಸ್ಕಾರ, ಜ್ಞಾನಾರ್ಜನೆ ತುಂಬುವ ಕೆಲಸ ಮಾಡುತ್ತಾರೆ. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಮಕ್ಕಳಂತೆ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕಲಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಜಿಲ್ಲೆಯ 19 ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 40 ಜನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ರಾಜಣ್ಣ, ವಿ ಶಾಂತಕುಮಾರ್, ಜಗನ್ನಾಥ್, ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಕೃಷ್ಣಮೂರ್ತಿ, ತಹಸೀಲ್ದಾರ್ ಬಾಲಕೃಷ್ಣ, ಇಒ ಶ್ರೀನಾಥ್ ಗೌಡ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟ ನಗರಸಭೆ ಅಧಿಕಾರ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳ ಪಾಲಾಗಿದೆ. ಸಂಖ್ಯಾಬಲವಿದ್ದರೂ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಪಾಳೆಯ ವಿಫಲವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ 9ನೇ ವಾರ್ಡಿನ ವೆಂಕಟಸ್ವಾಮಿ ಜೆಡಿಎಸ್ನಿಂದ, ಎಂ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನಿಂದ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನಿಂದ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದರ ತಲಾ 1 ಮತ ಸೇರಿ ಒಟ್ಟು ತಲಾ 21 ಮತ ಪಡೆದು ಗೆದ್ದು ಬೀಗಿದ್ದಾರೆ. 10 ಮತ ಪಡೆದು ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾ ತಾಜ್ ಪರಾಭವಗೊಂಡಿದ್ದಾರೆ. ನಗರಸಭೆಯಲ್ಲಿ ಕಾಂಗ್ರೆಸ್ 13, ಜೆಡಿಎಸ್ 10, ಬಿಜೆಪಿ 2, ಬಿಎಸ್ಪಿ 2 ಹಾಗೂ ಸ್ವತಂತ್ರರು 4 ಸೇರಿ ಒಟ್ಟು 31 ಸಂಖ್ಯಾಬಲವಿದೆ. ಈ ಪೈಕಿ ಕಾಂಗ್ರೆಸ್ನ ಶಿವಮ್ಮ ಹಾಗೂ ಜೆಡಿಎಸ್ನ ಮುಸ್ತರನ್ನೀಸಾ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದು 29 ಸದಸ್ಯರು ಹಾಜರಾಗಿದ್ದರು. ಜೆಡಿಎಸ್ ಅಭ್ಯರ್ಥಿಗಳ ಪರ 19 ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ 10 ಮತಗಳಷ್ಟೇ ಬಿದ್ದಿದ್ದವು. ಶಾಸಕ ಬಿಎನ್ ರವಿಕುಮಾರ್, ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ನಗರಸಭೆ ಆವರಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನು ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ನಗರದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಬಿಜೆಪಿ ಸದಸ್ಯರು ಬೆಂಬಲಿಸಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಸದಸ್ಯರು ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಎಂದರು. ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಒಂದು ನಗರಸಭೆಯಲ್ಲಿ ಈ ದಿನ ಜೆಡಿಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದಂಥ ನಮ್ಮ ವೆಂಕಟಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇವತ್ತು ಜೆಡಿಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಧರ್ಮಪತ್ನಿಯಾದಂಥ ರೂಪಾ ನವೀನ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ ಶ್ರಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಮಲ್ಲೇಶ್ವರಣ್ಣವರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ರಾಮಚಂದ್ರೇಗೌಡರು, ವಿಶೇಷವಾಗಿ ಇವತ್ತು NDA ಮೈತ್ರಿ ಒಕ್ಕೂಟದಲ್ಲಿ ಒಗ್ಗೂಡಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರುಗಳ ಒಂದು ಆಶೀರ್ವಾದ ಹಾಗೂ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಇಬ್ಬರು ಇಂಡಿಪೆಂಡೆಂಟ್ ಸದಸ್ಯರು ಸಹ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಪರವಾಗಿ NDA ಪರವಾಗಿ ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರು ಸಮುದಾಯದ ಇವತ್ತು ಸದಸ್ಯರು ಇವತ್ತು ನಮಗೆ ಆಶೀರ್ವಾದ ಮಾಡಿ
ಸಂಸದ ಎಂ ಮಲ್ಲೇಶ್ ಬಾಬು, ಶಾಸಕ ಬಿಎನ್ ರವಿಕುಮಾರ್, ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ, ನಗರಸಭೆ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್ ಸೇರಿದಂತೆ ಜೆಡಿಎಸ್ ಬಿಜೆಪಿಯ ನಗರಸಭಾ ಸದಸ್ಯರು ಹಾಜರಾಗಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಹೊರವಲಯದಲ್ಲಿ ವೀಲಿಂಗ್ ಮಾಡುತ್ತಿದ್ದವರನ್ನು ಮತ್ತು 2 ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಯುವಕರು ದ್ವಿಚಕ್ರ ವಾಹನಗಳನ್ನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ವೀಲಿಂಗ್ ಮಾಡುವವರನ್ನು ತಡೆಯಲು ಇಂದು ಬಾಗೇಪಲ್ಲಿ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ ನೇತೃತ್ವದಲ್ಲಿ ಗುರುವಾರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿನ ಸಾಯಿಬಾಬಾ ಶಾಲೆಯ ಮುಂಭಾಗ ವೀಲಿಂಗ್ ಮಾಡುತ್ತಿದ್ದ ಪಟ್ಟಣದ ನಿವಾಸಿಗಳಾದ ತೌಫೀಕ್, ಅಸ್ತಕ್, ಮುಜಾದ್ ಮತ್ತು ಇನ್ನೊಬ್ಬ ಅಪ್ರಾಪ್ತ ಸೇರಿ 2 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅಪರಾಧ ಪತ್ತೆ ದಳದ ಸಿಬ್ಬಂದಿ ಧನಂಜಯ್, ಅನಿಲ್ ಕುಮಾರ್ ಭಾಗವಹಿಸಿದ್ದರು. ಕಳೆದ ಭಾನುವಾರ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಭಾಗ್ಯಶ್ರೀ ಎಂಬ ಯುವತಿ ಮನೆಗೆ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮೃತಳ ನಿವಾಸಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂದು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ನೊಂದ ಕುಟುಂಬಕ್ಕೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಸರ್ಕಾರದಿಂದ 4 ಲಕ್ಷ ರು ಚೆಕ್ ನೀಡಲು ಅಧಿಕಾರಿಗಳಿಗೆ ಸೂಚಿಸಿ ಹೆಚ್ಚಿನ ಪರಿಹಾರದ ಜೊತೆಗೆ ಅಗತ್ಯ
ನೆರವು ನೀಡುವುದಾಗಿ ಭರವಸೆ ನೀಡಿದರು. ಪ್ರಕರಣ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಸೂಚಿಸಲಾಗಿದೆ. ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಗೆ ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುವುದಾಗಿ ತಿಳಿಸಿದರು. ಟಿಪ್ಪರ್ ಲಾರಿ ಚಾಲಕನ ಅತಿ ವೇಗ ಮತ್ತು ಅಜಾಗೃತಿ ಚಾಲನೆಯಿಂದ ರಸ್ತೆ ಬದಿಯ ಹೋಟೆಲ್ಗೆ ಟಿಪ್ಪರ್ ನುಗ್ಗಿದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಕೋಲಾರ ವೃತ್ತದಲ್ಲಿರುವ ದರ್ಶಿನಿ ಫಾಸ್ಟ್ ಫುಡ್ ಟಿಫಿನ್ ಸೆಂಟರ್ಗೆ ಗುರುವಾರ ಬೆಳಗ್ಗೆ ಟಿಪ್ಪರ್ ವಾಹನ ಏಕಾಏಕಿ ನುಗ್ಗಿ ಅಪಘಾತ ಸಂಭವಿಸಿದೆ. ಓವರ್ಲೋಡ್ ಜಲ್ಲಿ ಕಲ್ಲು ತುಂಬಿದ್ದ ಟಿಪ್ಪರ್ ವಾಹನ ಚಾಲಕನ ಅತಿ ವೇಗ ಅಜಾಗೃತಿ ಚಾಲನೆಯಿಂದ ವಾಹನ ನುಗ್ಗಿದ ರಭಸಕ್ಕೆ ಹೋಟೆಲ್ ಒಳಗೆ ಇದ್ದ 40 ವರ್ಷದ ಶಿವಾನಂದ, 50 ವರ್ಷದ ಕುಮಾರ್ ಎಂಬ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶ್ರೀನಿವಾಸ್ ಬಾಬು ಎಂಬುವವರಿಗೆ ತೀವ್ರ ಗಾಯಗಳಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದೃಷ್ಟವಶಾತ್ ಹೋಟೆಲ್ ಅಕ್ಕಪಕ್ಕದಲ್ಲಿ ಅಂಗಡಿ ಮಳಿಗೆಗಳು ಇದ್ದು ಯಾವುದೇ ರೀತಿಯ ಹಾನಿಯಾಗಿಲ್ಲ. ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್, ಪಿಎಸ್ಐ ಪ್ರಕಾಶ್, ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸಂಚಾರ ತೆರವುಗೊಳಿಸಿದ್ದಾರೆ. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿವೃತ್ತ ಶಿಕ್ಷಕರ ಬಳಗದಿಂದ ತಾಲೂಕಿನ 75 ವರ್ಷ ಮೇಲ್ಪಟ್ಟ ವಯೋಮಾನದ ನಿವೃತ್ತ ಶಿಕ್ಷಕರನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸನ್ಮಾನಿಸಲು ತೀರ್ಮಾನಿಸಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9 ಮಂದಿ ಶಿಕ್ಷಕಿಯರು ಹಾಗೂ 22 ಶಿಕ್ಷಕರನ್ನು ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಂಡಿದ್ದು, ಇದೇ ವೇಳೆ ತಾಲೂಕಿನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಮಾಜದ ಬದಲಾವಣೆಗೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದುದು. ಹಾಗಾಗಿ ಪ್ರತಿಯೊಬ್ಬರೂ ಶಿಕ್ಷಕರನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಪ್ರತಿ ವರ್ಷ ಇದೇ ರೀತಿ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿದ್ದು, ಮುಂದಿನ ದಿನಗಳಲ್ಲಿಯೂ ಶಿಕ್ಷಕರ ಘನತೆಗೆ ಯಾವುದೇ ತೊಂದರೆಯಾಗದಂತೆ ನಡೆಸಿಕೊಂಡು ಬರಲಾಗುವುದು ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್ ತಿಳಿಸಿದರು. ತಂದೆ ತಾಯಿ ಸಮಾನರಾದ ಶಿಕ್ಷಕರಿಗೆ 75 ವರ್ಷ ಮುಗಿದ ಶಿಕ್ಷಕರಿಗೆ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿ ಪರ್ಯಟನೆ ಮಾಡಿ ಅಂತಹ ವಯಸ್ಕ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ದಿನದಂದು ಗೌರವಿಸಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ವಯಸ್ಕ ಶಿಕ್ಷಕರನ್ನು ಗುರುತಿಸಿ ಸನ್ಮಾನ ಮಾಡಲಾಗುವುದೆಂದು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರೆಡ್ಡಪ್ಪ ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಯುವಕರು ವಾರಾಂತ್ಯ ಕ್ರಿಕೆಟ್ ಪಂದ್ಯಗಳಲ್ಲಿ ತೊಡಗುತ್ತಿದ್ದಾರೆ. ಈ ವೇಳೆ ತಮ್ಮ ತಂದೆಯ ಸ್ಮರಣಾರ್ಥಕ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದಾಗಿ ವರದನಾಯಕನಹಳ್ಳಿ ಪುರುಷೋತ್ತಮ್ ಗೌಡ ತಿಳಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಜಿಜಿ ಚನ್ನೋಹಳ್ಳಿ ಹಾಗೂ ಜಕ್ಕನಹಳ್ಳಿ ಆಟದ ಮೈದಾನದಲ್ಲಿ ಆಯೋಜಿಸಿದ ಕೆಎನ್ಆರ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಪ್ರಶಸ್ತಿ ವಿತರಿಸಿ ಅವರು ಮಾತನಾಡಿದರು. ಈ ವೇಳೆ ಮಾತನಾಡಿದ ವರದನಾಯಕನಹಳ್ಳಿ ಪುರುಷೋತ್ತಮ್ ಗೌಡ, ಕ್ರೀಡೆ ಮಾನವನ ದೈಹಿಕ ಆರೋಗ್ಯ ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಸಮಯವನ್ನು ಮೊಬೈಲ್ನಲ್ಲೇ ಕಳೆಯುತ್ತಿದ್ದಾರೆ. ಆದರೆ ಹಸಿರುವಳ್ಳಿ ಪಂಚಾಯಿತಿ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿರುವುದು ಯುವ ಜನತೆಗೆ ಮಾದರಿಯಾಗಿದೆ ಎಂದರು. ಟೂರ್ನಿಯಲ್ಲಿ ಒಟ್ಟು 24 ತಂಡಗಳು ಭಾಗವಹಿಸಿದ್ದು, ಚಿಕ್ಕನಹಳ್ಳಿ ತಂಡ ಮೊದಲ ಬಹುಮಾನ, ಕೆಂಪಲಿಂಗನಹಳ್ಳಿ ತಂಡ ದ್ವಿತೀಯ ಬಹುಮಾನ ಪಡೆದಿದೆ. ಮೊದಲ 4 ತಂಡಗಳಿಗೆ ಬಹುಮಾನ ವಿತರಿಸಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಂಜಿ ರವಿಕುಮಾರ್, ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅನಂತರಾಜ್, ವಿಕೆ ರಮೇಶ್, ಗಿರೀಶ್ ಬರದಿಪಾಳ್ಯ, ಮಲ್ಲಿಕಾರ್ಜುನ, ರುದ್ರೇಶ್, ನವೀನ್ ಜಕ್ಕನಹಳ್ಳಿ, ಹರೀಶ್ ಇನ್ನೂ ಹಲವರು ಹಾಜರಿದ್ದರು. ಪಾವಗಡ ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜಯಂತಿ ಮತ್ತು ಶಿಕ್ಷಕರ ದಿನಾಚರಣೆ ಆಯೋಜಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಮಾತನಾಡಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳನ್ನು ಶಿಕ್ಷಕರು ಮೈಗೂಡಿಸಿಕೊಂಡು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದು ತಿಳಿಸಿದರು. ಪೂಜಾರಿ ಚಿತ್ತಯ್ಯ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸುವುದು, ಸರ್ಕಾರಿ ನೌಕರಿ ಪಡೆಯುವುದು ಮಾತ್ರವಲ್ಲದೆ ತಮ್ಮ ಮುಂದಿನ ಪೀಳಿಗೆಗೆ
ಅಗತ್ಯವಾದ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿದಾಗ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಗೀತಾ ಹನುಮಂತರಾಯಪ್ಪ, ತಹಸೀಲ್ದಾರ್ ವರದರಾಜ್, ಇಒ ಜಾನಕಿರಾಮ್, ಆನಂದರಾವ್, ನಾಗಭೂಷಣ ರೆಡ್ಡಿ ಮತ್ತಿತರರು ಹಾಜರಿದ್ದರು. ದೇಶದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಪ್ರಥಮ ಪ್ರಜೆಯಾಗಿದ್ದವರು. ಉತ್ತಮ ಸೇವೆ ಸಲ್ಲಿಸಿ ಶಿಕ್ಷಕರಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದರು. ಇನ್ನು ತುರುವೇಕೆರೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಕಷ್ಟು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ನೀಡುತ್ತಿರುವುದು ಶಿಕ್ಷಕರು ಮಾತ್ರ. ಮಕ್ಕಳು ಅವರ ಪೋಷಕರ ಜೊತೆ ಇರುವುದಕ್ಕಿಂತ ಶಿಕ್ಷಕರ ಜೊತೆಗೆ ಇರುವುದನ್ನು ಹೆಚ್ಚಾಗಿ ಕಾಣಬಹುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಹಮದ್, ಇಒ ಶಿವರಾಜಯ್ಯ, ಬಿಇಒ ಸೋಮಶೇಖರ್, ಶ್ರೀನಾಥ್ ಬಾಬು, ರಾಜು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣಿವೆ ರಾಜ್ಯ ಡಾರ್ಜಿಲಿಂಗ್ನಲ್ಲಿ ಬಿಜೆಪಿ, ಪಿಂಕ್ ಸಿಟಿ ಜೈಪುರದಲ್ಲಿ ಕಾಂಗ್ರೆಸ್ ನಗರಸಭಾ ಸದಸ್ಯರು, ಉಭಯ ಪಕ್ಷಗಳ ನಾಯಕರಿಂದ ಸುದ್ದಿಗೋಷ್ಠಿಗಳು. ಸೆಪ್ಟೆಂಬರ್ 12ರ ಅಧ್ಯಕ್ಷ ಚುನಾವಣೆಯತ್ತ ಜಿಲ್ಲೆಯ ಜನರ ಚಿತ್ತ. ಬಿಜೆಪಿ ನಾಯಕರಿಗೆ ಟಾಂಗ್ ನೀಡಿದ ಕಾಂಗ್ರೆಸ್ ನಾಯಕರು, ಮತ್ತಷ್ಟು ಆಸಕ್ತಿಕರವಾದ ನಗರಸಭೆ ಅಧ್ಯಕ್ಷ ಚುನಾವಣೆ, ಅಧಿಕಾರ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿದ ಕಾಂಗ್ರೆಸ್, ಬಿಜೆಪಿ ಸೋಲಿನ ಭೀತಿ ಎದುರಿಸುತ್ತಿದೆ ಎಂದ ಕಾಂಗ್ರೆಸ್. ಉದ್ದೇಶಿತ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ಯಾವಾಗ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಂದಿನ 2 ವರ್ಷದಲ್ಲಾದರೂ ಬರಪೀಡಿತ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರು ನೀಡುವಂತೆ ಒತ್ತಾಯ. ಗಣಿ ಮಾಲೀಕರು ಅಧಿಕಾರಿಗಳಿಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಖಡಕ್ ಎಚ್ಚರಿಕೆ, ಅಧಿಕ ಭಾರ ಹೊತ್ತು ರಸ್ತೆಗೆ ಬಂದರೆ ಖುದ್ದು ಕಾರ್ಯಾಚರಣೆ ನಡೆಸುವ ಎಚ್ಚರಿಕೆ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.